ಸ್ನೇಹಿತರೆ ನಮಸ್ಕಾರ. ಗೋಪಾಲಕೃಷ್ಣ ಪೈ ಅವರ ಕಾದಂಬರಿ ಮತ್ತು ಸಣ್ಣ ಕತೆ ಗಳ ಬ್ರಹ್ಮ ಕಾದಂಬರಿಯ ಬಿಡುಗಡೆ ಮತ್ತು ಸಣ್ಣ ಕತೆಗಳ ಸಂಕಲನ ಬೇಲಾಡಿ ಹರಿಶ್ಚಂದ್ರ ಸಣ್ಣ ಕಥೆಯ ಬಿಡುಗಡೆ ಸಮಾರಂಭಕ್ಕೆ ತಮ್ಮನ್ನು ವಸಂತ ಪ್ರಕಾಶನ ಮತ್ತು ಬುಕ್ ಬ್ರಹ್ಮ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇವತ್ತಿನ ಪುಸ್ತಕದ ಲೇಖಕರಾದ ಗೋಪಾಲಕೃಷ್ಣ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಹಿರಿಯ ನಿರ್ದೇಶಕರಾದ ಪಿ ಶೇಷಾದ್ರಿ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕಥೆಗಾರ ವಸುಧೇಂದ್ರ ಅವರು ಮತ್ತು ಕಥೆಗಾರ ಮತ್ತು ಆರ್ಥಿಕ ಚಿಂತಕ MS ಶ್ರೀರಾಮ್ ಅವರು ಪುಸ್ತಕಗಳ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಪುಸ್ತಕ ಬಿಡುಗಡೆ, ನಂತರ ಮಾತುಕತೆಯನ್ನು ಮುಂದುವರಿಸಲಾಗ್ತದೆ. ಆದ್ಮೇಲೆ ಎರಡು ಒಟ್ಟಿಗೆ ಕೊಡಿ ಸರ್ ಪ್ಲೀಸ್. ಬ್ರಹ್ಮ ಬುಕ್, ಇದು ಬುಕ್ ಬ್ರಹ್ಮ ಅಲ್ಲ. ನೀವಿಬ್ಬರಲ್ಲಿ ನಿರ್ಧಾರ ಮಾಡಿ ಒಬ್ಬರು ಮಾತಾಡೋದು. ಈ ಥರ ಮೇಲೆ ಥ್ರಸ್ಟ್ ಮಾಡಿದ್ರು. ಆಯಿತು, ನಾನು ಭಾಳ ಬ್ರೀಫಾಗಿ ಮಾತಾಡ್ತೀನಿ, ಮತ್ತು ಶೇಷಾದ್ರಿ ಹೇಳ್ದಂಗೆ ಒಂದು ಸಂವಾದದ ಥರ ಮಾಡಿದ್ರೆ ವಾಸಿಯನು. ನಾನು ಬೇಲಾಡಿ ಹರಿಶ್ಚಂದ್ರ ಕಥಾ ಸಂಕಲನವನ್ನು ಭಾಳ ಆಸಕ್ತಿಯಿಂದ ಓದಿದೆ. ಅದನ್ನು ಒಂದು ರೀತಿಯಲ್ಲಿ ಒಂದು 3 ಭಾಗವಾಗಿ ವಿಂಗಡಿಸ್ಬೋದೇನೋ. ಒಂದು ಅತಿ ಸಣ್ಣ ಕಥೆಗಳು, ಒಂದು 4 ಅತಿ ಸಣ್ಣ ಕಥೆಗಳಿದೆ. ಅಪ್ಪುಗೆ ಇನ್ನೊಬ್ಬನ ನೆನಪು, ನೆನಪುಗಳನ್ನು ಕದಿಯುವವನು, ಚಂದ್ರನ ಮೇಲೆ ಕಾಲು ಮತ್ತು ಮೆಟ್ರೋಯಾನ. ಈ 4 ಅತಿ ಸಣ್ಣ ಕಥೆಗಳು ಭಾಳ ಅದು ವಿಭಿನ್ನವಾಗಿ ಪುಸ್ತಕದ ಇಡೀ ಜಾಯಮಾನಕ್ಕೆ ವಿರುದ್ಧವಾಗಿ ಅಂತ ಹೇಳೋದಲ್ಲ, ಬಟ್ ಡಿಫ್ರೆಂಟಾಗಿ ಪ್ರತ್ಯೇಕವಾಗಿ ಈ 4 ಕಥೆಗಳು ಭಾಳ ಅದ್ಭುತವಾದ ಕಥೆಗಳು. ಅದರಲ್ಲೂ ಅಪ್ಪುಗೆ ಅನ್ನೋದಂತೂ ಎಷ್ಟು ಕಮ್ಮಿ ಪದಗಳಲ್ಲಿ ಎಷ್ಟು ಬೃಹತ್ತಾದ ಒಂದು ವಿಚಾರವನ್ನು ಹೇಳ್ಬೋದೋ ಆ ಕಥೆನ ಓದಿದ್ರೆ, ಸಾಧ್ಯ ಆದರೆ ಓದಲೂಬೋದು. ಪೈ ಅವ್ರು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ, ಯಾಕೆಂದರೆ ಅದು ಜಾಸ್ತಿ ಉದ್ದ ಇಲ್ಲ, ಅದರಿಂದ ಆ ಕಥೆ ನೀವು ಓದಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು 2ನೇ ಭಾಗದ ಕಥೆಗಳು ಅವಶೇಷ, ಟ್ರಾಫಿಕ್ ಜಾಮ್, ಬಾಯಕ ಬಾಗಿಲು ತೆಗೆಯ ಮತ್ತು ಪ್ಲೇಗ್. ಈ 4 ಒಂದು ರೀತಿಯ ಒಂದು ಧೋರಣೆ ಕಥೆಗಳು. ಮತ್ತು ಮಿಕ್ಕ ಕಥೆಗಳಿಗೆ ಒಂದು ಪ್ರತೀಕಾತ್ಮಕವಾದ ಕತೆ ಇದು ನಮ್ಮ ಬೇಲಾಡಿ ಹರಿಶ್ಚಂದ್ರ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರತೀಕಾರದ ಮೆಟಾ ನೆರೆಟಿವ್ ಏನಿದೆ ಅದು ಅನಂತ ಅನ್ನೋ ಕಥೆಯಲ್ಲಿ ಸಿಗುತ್ತೆ. ಯಾಕೆ ನಾನು ಅನಂತ ಅನ್ನೋ ಕಥೆನ ಉಪಯೋಗಿಸಿ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದರೆ, ಈ ಅನಂತ ಮತ್ತು ಈ ಎಲ್ಲವೂ ಏನೋ ಬೇಲಾಡಿ ಹರಿಶ್ಚಂದ್ರ ಆಗಲಿ ಅಥವಾ ಮೂಸಜ್ಜನ ಮೂಸ ಮತ್ತು ಮರ ಆಗಲಿ, ಈ ಎಲ್ಲದರಲ್ಲೂ ಒಂದು ವಿಚಿತ್ರವಾದ ಅಭಿಮನ್ಯು ರೀತಿಯ ಒಂದು ಇದಿದೆ. ಚಕ್ರವ್ಯೂಹದೊಳಗೆ ಹೋಗೋದು, ಆಚೆ ಬರೋಕ್ಕಾಗದೆ ಒದ್ದಾಡೋದು. ಆ ಅನಂತದಲ್ಲಿ ಅದರ ಪ್ರತೀಕ ಅವರಿಗೆ ಭಾಳ ಕನ್ನಡಿ ಒಳಗೆ ಹೋಗೋದು ಮತ್ತು ಹೆದರಿ ವಾಪಸ್ ಬರೋದು. ಈ ಒಂದು ತಂತ್ರ ಏನು ಉಪಯೋಗಿಸ್ತಾರೆ ಈ ಕಥೆಗಳಲ್ಲಿ, ಸಾಮಾನ್ಯವಾದ ತಂತ್ರ ಅದು ಭಾಳ ಅದ್ಭುತವಾದ ತಂತ್ರ. ಬಟ್ ಈ ಮಿಕ್ಕ ಕಥೆಗಳೆಲ್ಲ ನಮ್ಮ ಈಗಿನ ಸಮಯದ ಒಂದು ರೀತಿಯ ನಿರಾಶೆ, ಹತಾಶೆ ಎರಡನ್ನೂ ತೋರಿಸುತ್ತೆ ಅನ್ನೋ ಅಂತ ಅನಿಸುತ್ತೆ.
ಅದು ಅಷ್ಟು ವಿಪರೀತವಾದ ಅರ್ಥ ಕೊಡಬೇಕು ಅಂತಲ್ಲ, ಕತೆಗಳಿಂದ ನಾವು ಸಮಾಜವನ್ನು ಅರ್ಥೈಸಬೇಕು ಅಂತಲ್ಲ, ಬಟ್ ಒಂದು ರೀತಿಯ ಹೆಲ್ಪ್ಲೆಸ್ನೆಸ್, ಒಂದು ರೀತಿಯ ಒಂದೊಂದೇ ಬಾಗಿಲನ್ನು ತೆಗೆದು ಹೊಕ್ಕು ಅಲ್ಲಿ ನಿರಾಶೆ ಹೊಂದಿ ಬಂದು ಮತ್ತೊಂದು ಬಾಗಿಲು ತೆಗೆದು ಅಲ್ಲಿ ಹೊಕ್ಕು ಬಂದು ನಿರಾಶೆ, ಒಂದು ಭಾಳ ಪ್ಯಾಥೋ ಅಥವಾ ಒಂದು ನಿರಾಶಾದಾಯಕವಾದಂಥ ಒಂದು ನ್ಯಾರೇಟಿವ್ ಅನೇಕ ಕತೆಗಳಲ್ಲಿವೆ. ಇದಿಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಈ ಬೇಲಾಡಿ ಹರಿಶ್ಚಂದ್ರ ಒಂದು ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿಯಲ್ಲಿ ಅನೇಕ ಬಿಂದುಗಳ ಪ್ರವೇಶ ಅಂತ ನಾನು ಏನು ಹೇಳಿದೆ, ಅದು ಭಾಳ ಅದ್ಭುತವಾಗಿ ಬೇಲಾಡಿ ಹರಿಶ್ಚಂದ್ರದಲ್ಲಿ ಬಂದಿದೆ. ಆ್ಯಂಡ್ ಅದು ಮಿಕ್ಕ ಕಥೆಗಳಿಗಿಂತ ಭಿನ್ನವಾಗಿರೋದು ಒಂದು ಕಾರಣ ಏನು ಅಂದರೆ ಅದು ಭಾಳ ವಿವರವಾಗಿ ಹಾಗೂ ಉದ್ದಕ್ಕಿರುವಂಥ ಕತೆ. ಒಂದು ರೀತಿ ಪ್ರತಿ ಬಾಗಿಲನ್ನು ತೆಗೆದು ಪ್ರವೇಶ ಮಾಡುವಾಗ ಏನೋ ಮುಂದೆ ಏನಿದೆಯೋ ಅನ್ನೋ ಸಂಶಯ ಇರುತ್ತೆ, ಒಂದು ರೀತಿಯ ಭಯ ಆ ಕಥೆಗಳಲ್ಲಿ ಕಾಣಿಸುತ್ತೆ. ಮೊದಲಿಗೆ ಕುಂದಾಪುರದ ಶಾಸ್ತ್ರಿಗಳು, ನಂತರ ಶ್ಯಾಮ್ ಭಾಗವತರು, ಮತ್ತು ಮೇಳದಲ್ಲಿ ಇತರರು. ಒಂದು ರೀತಿಯಲ್ಲಿ ಈ ಹರಿಶ್ಚಂದ್ರನ ಪ್ರತಿ ಒಂದು ಅನುಭವವು ಒಂದು ಆಸಕ್ತಿ, ಕುತೂಹಲ, ಭಯದಿಂದ ಪ್ರಾರಂಭವಾಗಿ ಒಂದು ನಿರಾಶೆಯಿಂದ ಮುಕ್ತಾಯವಾಗುತ್ತೆ. ಅದರಲ್ಲಿ ಕೆಲವು ವಾಲಂಟರಿ ಆದ ಬಾಗಿಲುಗಳು, ಕೆಲವು ಇನ್ವಾಲಂಟರಿ ಆದ ಬಾಗಿಲುಗಳು. ಅದು ನಡೀತಾ ಇರುವಾಗಲೇ ಬೇಲಾಡಿ ಹರಿಶ್ಚಂದ್ರನ ಒಂದು ಸೆಕ್ಶುಯಾಲಿಟಿಯ ಗ್ರ್ಯಾಜುವಲ್ ಚೇಂಜ್ ಏನಿದೆ ಅದನ್ನು ಭಾಳ ಅದ್ಭುತವಾಗಿ ಪಾಯಿಗಳು ಗ್ರಹಿಸ್ತಾರೆ. ಬಟ್ ಅಲ್ಟಿಮೇಟ್ಲಿ ಒಂದು ರೀತಿಯ ವಿಚಿತ್ರ ದುರಂತದಲ್ಲಿ ಮುಕ್ತಾಯವಾಗುತ್ತೆ. ನಾನು ಇಷ್ಟು ಹೇಳಿ ಸದ್ಯಕ್ಕೆ ನಿಲ್ಲಿಸ್ತೇನೆ. ವಸು ಬ್ರಹ್ಮದ ಬಗ್ಗೆ ಮಾತಾಡಲಿ, ಆಮೇಲೆ ನಾವು ಒಂದು ಇದು ಮಾಡ್ಬೋದು. ಹಾಂ, ಜಾಸ್ತಿ ಮಾತಾಡ್ತೀನಿ ಅಂತ ನಿನ್ನಷ್ಟು ಕಡಿಮೆ ಮಾತಾಡಲ್ಲ ಮಾಡ್ಕೊಂಡಿದ್ದಾರೆ. ಮಾಡಿದ್ದೀನಿ, ಆಯ್ತು, ಮಾತಾಡುವ. ಪುಸ್ತಕದ ಹೆಸರೇ ಬ್ರಹ್ಮ ಅಂತಿರ್ಬೇಕಲ್ಲ, ಕಡಿಮೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಜಾಸ್ತಿನೇ ಮಾತಾಡಬೇಕಾಗತ್ತೆ ಅನಿಸುತ್ತೆ. ಮೊದಲಿಗೊಂದು ಒಂದು ಬಾಲ್ಯದ ನೆನಪಿನಿಂದ ನಾನು ಈ ಮಾತುಗಳು ಇದು ಮಾಡ್ತೀನಿ. ಏನಂದರೆ, ನಮ್ಮ ಊರಲ್ಲಿ ನಮ್ಮ ಅಪ್ಪಂಗೆ ಒಂದು 4 ಹುಣಸೆ ಮರ ಇದ್ವು, ಇದ್ವು. ಈ ಹುಣಸೆ ಮರನ ಪ್ರತಿ ವರ್ಷಕ್ಕೆ ಒಂಥರ ಗುತ್ತಿಗೆ ರೂಪದಲ್ಲಿ ಕೊಡ್ತಾಯಿದ್ರು. ಒಂದಿಷ್ಟು ವರ್ಷಕ್ಕೆ ಒಂದು ಚೀಲ ಹುಣಸೆ ಹಣ್ಣು ನಮಗೆ ಕೊಟ್ಟರೆ ಅವ್ರು 4 ಗಿಡಗಳನ್ನು ಫಸಲನ್ನು ಅನುಭವಿಸ್ಬೋದು ಅನ್ನುವಂಥದ್ದು. ಇದು ಪ್ರತಿ ವರ್ಷ ಒಂದೇ ಧಾರಣೆ ಇರ್ತಾಯಿತ್ತು. ಆದರೆ ಏನಾಗ್ತಿತ್ತು ಅಂದರೆ, ಒಂದು ವರ್ಷ ಇದ್ದಕ್ಕಿದ್ದಂತೆ ವಿಪರೀತ ಫಸಲು ಬಂದುಬಿಡೋದು. ಅದು ಯಾರಿಗೂ ಊಹಿಸೋಕ್ಕಾಗಲ್ಲ ಯಾಕೆ ಬಂತು ಆ ವರ್ಷ ಅಂತ. ವಿಪರೀತ ಫಸಲು ಬಂದುಬಿಟ್ಟು ಆ ಗುತ್ತಿಗೆ ತೊಗೊಂಡವನಿಗೂ ಖುಷಿ, ನಮಗೂ ಖುಷಿ. ನಮಗೊಂದಿಷ್ಟು ಎಕ್ಸ್ಟ್ರಾ ತಂದು ಕೊಡ್ತಿದ್ದ, ಇನ್ನೊಂದು ಅರ್ಧ ಚೀಲ ಹುಣಸೆ ಹಣ್ಣು ಜಾಸ್ತಿ ತಂದು ಕೊಡ್ತಿದ್ದ ಅವನು ನಮಗೆ. ಸೊ ಅದೆಲ್ಲ ಸಂಭ್ರಮದ ಒಂದು ಕಾಲ ಆಗಿರ್ತಿತ್ತು ಆ ವರ್ಷ. ಹಾಗೆ ನನಗೆ ಈ ಕರೋನಾ ಹೊತ್ತಿನಲ್ಲಿ ಕನ್ನಡ ಕಾದಂಬರಿಗಳು ಆ ಪ್ರಕಾರ ಹುಲುಸಾಗಿ ಬಂದಿವೆ ಅಂತ ಅನಿಸ್ತಾ ಇದೆ. ಸುಮಾರು 50 ಕಾದಂಬರಿಗಳು ಈ ಕಳೆದ ಒಂದು ವರ್ಷ, ಅಂದರೆ ಕರೋನಾ ಅಂತ ತಗೊಳ್ಳೋಣ, ಕರೋನಾ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಿವೆ ಕನ್ನಡದಲ್ಲಿ. ಇದು ಭಾರಿ ವಿಶೇಷವಾದಂಥದ್ದು. ಪ್ರತಿ ವರ್ಷ ಇಷ್ಟು ಕಾದಂಬರಿಗಳು ಬರಲ್ಲ ಅನಿಸುತ್ತೆ ನನಗೆ. ಸಾಕಷ್ಟು ಮಹತ್ವದ ಕಾದಂಬರಿಗಳು ಬಂದಿವೆ ಅಂತ. ಒಂದು ರೂಢಿಗತವಾದ ಒಂದು ಕ್ಲೀಶೆಯ ಮಾತನ್ನು ತಗೊಳ್ಳೋಣ. ಏನು ಅಂದರೆ, ಪುಸ್ತಕ ಅಂದರೆ ಒಂದು ಹೆರಿಗೆ ಇದ್ದಂಗೆ ಅನ್ನುವಂಥದ್ದು ಹೇಳ್ತಾರೆ. ಗಂಡಸ್ರಿ ಮಾತು ಹೇಳಬಾರ್ದು ಅಂತ ಭಾಳ ಜನ ಲೇಖಕಿಯರು ನಂಗೆ ಹೇಳಿದ್ದಾರೆ. ಆದ್ರೂ ಕ್ಲೀಶೆಯಾಗಿ ಆದರೂ ನಾನು ತಗೊಳ್ತಾ ಇದ್ದೀನಿ. ಅಂದರೆ ಇದೇನು ಹೇಳ್ತಾರೆ ಅಂತಂದರೆ, ಪುಸ್ತಕ ಅಂದರೆ ಒಂದು ಜನನಕ್ಕೆ, ಒಂದು ಮಗುವಿನ ಒಂದು ಜನನಕ್ಕೆ ಅದು ಹೋಲಿಕೆ ಆಗುತ್ತೆ, ಅಷ್ಟೊಂದು ಇದು ಅಂತ. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಕಾಣುತ್ತೆ ನನಗೆ. ಏನು ಅಂದರೆ, ಸಾಮಾನ್ಯವಾಗಿ ಏನಂದರೆ ಜನರಲ್ಲಿ ಏನಿರುತ್ತೆ ಅಂದರೆ, ಮೊದಲನೇ ಹೆರಿಗೆ ತುಂಬ ಸುಸೂತ್ರ ಆಗಿ ಒಬ್ಬ ದಷ್ಟಪುಷ್ಟವಾದಂಥ ಒಬ್ಬ ಮಗ ಹುಟ್ಟಿ ಎಲ್ಲವೂ ಚೆನ್ನಾಗಿತ್ತು ಅಂದರೆ, ಎರಡನೇ ಹೆರಿಗೆ ಸುಲಭ ಅಂತಿರುತ್ತೆ. ಸೊ ಎರಡನೇ ಹೆರಿಗೆ ಅಪ್ಪ ಅಮ್ಮನರು ತಲೆ ಕೆಡಿಸ್ಕೊಳ್ಳಲ್ಲ, ಅವಳು ತಾಯಿನೂ ತಲೆ ಕೆಡಿಸ್ಕೊಳ್ಳಲ್ಲ, ಡಾಕ್ಟರ್ಸು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಎರಡನೇ ಹೆರಿಗೆಗೆ. ಆದರೆ ಪುಸ್ತಕದ ವಿಷಯದಲ್ಲಿ ಇದು ವಿರುದ್ಧ. ಮೊದಲನೇ ಪುಸ್ತಕ ಏನಾದರೂ ನಿಮ್ಮದು ಒಂದು ಅದ್ಭುತವಾದದ್ದು ಬಂದುಬಿಟ್ರೆ ಇನ್ನು ಟೆನ್ಷನ್ ಶುರುವಾಗುತ್ತೆ ನೋಡಿ ಎರಡನೇ ಪುಸ್ತಕ ಬರೆಯೋದಕ್ಕೆ. ಇದು ಹೇಗೆ ಬರಿಬೇಕೋ, ಹೇಗೆ ಬಿಡಬೇಕು, ಜನ ಒಪ್ತಾರೋ ಬಿಡ್ತಾರೋ ಅನ್ನುವ ಒಂದು ಆತಂಕ ಎಷ್ಟಾಗುತ್ತೆ ಅಂದರೆ, ಈ ಎರಡನೇ ಪುಸ್ತಕ ಬರೆಯೋದು ಭಾಳ ಕಷ್ಟ ಆಗುತ್ತೆ. ಎರಡನೇ ಕಾದಂಬರಿಯೋ ಅಥವಾ ಯಾವುದೇ ನಿಮ್ಮದು ಹಿಟ್ ಪುಸ್ತಕ ಬಂದ ನಂತರ ಎರಡನೇದು, ಆ ಒಂದು ಸ್ಥಿತಿ
ಪೈ ಅವ್ರು ಕೂಡ ಎದುರಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಏಕೆಂದರೆ ಅಷ್ಟು ಅದ್ಭುತ ಯಶಸ್ಸನ್ನು ಕಂಡಂಥ ಸ್ವಪ್ನ ಸಾರಸ್ವತವನ್ನು ಬರೆದಂಥ ಕಾದಂಬರಿಕಾರರವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಗೊಂಡಂಥದ್ದು. ಆನಂತರ ಅದೇ ನಿರೀಕ್ಷೆಗೆ ತಕ್ಕಂತೆ ಒಂದು ಪುಸ್ತಕವನ್ನು ಬರೆಯೋದು ಬಹಳ ಕಷ್ಟ, ತುಂಬ ಚಾಲೆಂಜಸ್ ಒಡ್ಡುತ್ತೆ, ಸವಾಲುಗಳನ್ನು ಒಡ್ಡುತ್ತೆ. ಆದರೆ ಆ ಸವಾಲನ್ನೆಲ್ಲ ಮೀರಿ ಅತ್ಯಂತ ಯಶಸ್ವಿಯಾದಂಥ ಒಂದು ಕಾದಂಬರಿಯನ್ನು ಪೈಗಳವರು ಬರೆದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ ನಾನು ಅವರನ್ನು ಮೊದಲಿಗೆ ಅಭಿನಂದಿಸ್ತೇನೆ. ಇದೊಂದು ದೊಡ್ಡ ಸವಾಲು ಬೇರೆ ಒಂದು ದೃಷ್ಟಿಯಿಂದ. ಯಾಕೆಂದರೆ ಬಹುತೇಕರಿಗೆ ಗೊತ್ತಿದ್ದು ಮಹಾಭಾರತ ಕುರಿತಾದಂಥ ಒಂದು ಕಾದಂಬರಿ. ಅವರೇ ಹೇಳ್ಕೊಂಡಿದ್ದಾರೆ, ಇದು ಮಹಾಭಾರತಕ್ಕೆ ಸಂಬಂಧಪಟ್ಟ ಕಾದಂಬರಿ ಬರೆದಿದ್ದೀನಿ ಅಂತ ತೋಳ್ಪಾಡಿ ಅವ್ರಿಗೆ ಹೇಳ್ತಾರೆ. ಇದು ಬಹಳ ಸವಾಲು. ಮಹಾಭಾರತದ ಬಗ್ಗೆ ಕನ್ನಡದಲ್ಲಿ ಕಾದಂಬರಿ ಬರೆಯೋದು ಅಂದರೆ ಬಹಳ ದೊಡ್ಡ ಸವಾಲಿನ ಕೆಲಸ. ಏಕೆಂದರೆ 40 ವರ್ಷದ ಕೆಳಗೆ ಭೈರಪ್ಪನವರು ಪರ್ವ ಹೇಗೆ ಬರೆದಿದ್ದಾರೆ ಅಂತಂದರೆ ಅದನ್ನು ನೆನೆಸ್ಕೊಂಡ್ರೆ ನೀನು ಏನು ಬರಿಬೇಕು ನಾನು ಅನ್ನುವಂಥ ಒಂದು ಭಯ ಹುಟ್ಟುತ್ತೆ ಸಾಮಾನ್ಯವಾಗಿ. ಪರ್ವ ಬಂದಾಗಿದೆಯಲ್ಲಪ್ಪ, ಏನು ಬರೆಯೋದು ಅನ್ನುವಂಥದ್ದು. ಆದರೆ ಇಲ್ಲಿ ಎಷ್ಟು ವಿಶೇಷವಾಗಿದೆ ಅಂದರೆ ಈ ಕಾದಂಬರಿ ಅದಕ್ಕೆ ಹೋಲಿಕೆನೇ ಇಲ್ಲ. ಇದು ಬೇರೆಯೇ ಒಂದು ದಿಕ್ಕಿನಲ್ಲಿ ಚಲಿಸುವಂತಹ, ಬೇರೆದೇ ಒಂದು ದೃಷ್ಟಿಕೋನದಲ್ಲಿ ನೋಡುವಂತಹ, ಮಹಾಭಾರತವನ್ನು ನೋಡುವಂಥ ಒಂದು ವಿಶೇಷವಾದಂಥ ಒಂದು ಕಾದಂಬರಿಯಾಗಿದೆ. ಸೊ ಅದ್ರ ಬಗ್ಗೆ ಬರ್ತೀನಿ. ಏನಂದರೆ ಈ ಕಾದಂಬರಿ ಬಗ್ಗೆ ಏನಂದರೆ 2 ಮುಖ್ಯ ಧಾರೆಗಳಿವೆ. 2 ಪ್ರಮುಖ ಧಾರೆಗಳು ಹೊರಿತಾನೆ ಹೋಗುತ್ತೆ, ಕಡೆಗೆಲ್ಲೋ ಅವು ಸೇರಿಕೊಂಡಾಗ ಅನಿಸುತ್ತೆ, ಬಹುಶಃ ಸೇರದೇ ಇದ್ರೂ ನಡೆಯುತ್ತದೆ. 2 ಪ್ರಮುಖ ಧಾರೆಗಳಿವೆ. ಮೊದಲನೇ ಧಾರೆ ನಮಗೆ ಕನ್ನಡದವರಿಗೆಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಧಾರೆ. ಅದು ಏನಪ್ಪ ಅಂತಂದರೆ ಮಿಥನ್ನು ಒಡೆದು ವಾಸ್ತವದ ನೆಲೆಯಲ್ಲಿ ಪುರಾಣವನ್ನು ಕಟ್ಟಿಕೊಡುವಂಥ ಒಂದು ಕಥನ ಕ್ರಮ. ನಮಗಿದು ದೇವುಡು ಮಾಡಿದ್ದಾರೆ. ಸೊ ಭೈರಪ್ಪನವ್ರು ಪರ್ವದಲ್ಲಿ ಮಾಡಿದ್ದಾರೆ. ಇನ್ನು ಬೇರೆ ನೀವು ಭಾರತೀಯ ಬೇರೆಯವ್ರದ್ದು ತೊಗೊಂಡಂತಂದರೆ ಇರಾವತಿ ಕರ್ವೆ ಮಾಡಿದ್ದಾರೆ. ಅಥವಾ ಬಹಳ ಎಲ್ಲದಕ್ಕೂ ಮೂಲ ಅಂತಂದರೆ ಬಂಕಿಂಚಂದ್ರ ಚಟರ್ಜಿ ಅವರ ಕೃಷ್ಣನ ಬಗ್ಗೆ ಬರೆದಂಥ ಕಾದಂಬರಿ. ಕಾದಂಬರಿ ಅದೊಂದು ಲೇಖನಗಳ ಸಂಗ್ರಹ. ಅದು ಮೊದಲನೇದದು ಭಾರತಕ್ಕೆ. ಅದೇ ಧಾಟಿಯಲ್ಲಿ ಇವರು ವಿಶ್ವಾಮಿತ್ರನ ಕಥೆಯನ್ನು ತಗೊಂಡು ವಿಶ್ವಾಮಿತ್ರನಿಗೆ ಸಂಬಂಧಪಟ್ಟಂಥ ವಸಿಷ್ಠನ ಜೊತೆಯ ಒಂದು ಜಗಳ ಆಗಲಿ, ಅಥವಾ ಮೇನಕೆ ಆಗಿರಲಿ, ಅಥವಾ ತ್ರಿಶಂಕು ಸ್ವರ್ಗವೇ ಆಗಿರಲಿ, ಸೊ ಇವನ್ನೆಲ್ಲವನ್ನು ದಾಖಲಿಸಿದ್ದಾರೆ. ಅಂದರೆ ಮಿಥನ್ನು ಒಡೆದು ಮಾಡುವಂಥದ್ದು. ಆದರೆ ಇಲ್ಲಿ ಚಾಲೆಂಜ್ ಏನಿರುತ್ತೆ, ಸವಾಲೇನಿರುತ್ತೆ ಈ ಮಿಥನ್ನು ಒಡೆಯೋದ್ರಲ್ಲಿ ಅಂತಂದರೆ ಎಷ್ಟು ಸೃಜನಶೀಲವಾಗಿ ನೀವು ಮಿತ್ತಿಗೆ ಸಮವಾದಿಯಾಗಿ ವಾಸ್ತವಿಕ ನೆಲೆಯನ್ನು ಕಟ್ಕೊಡ್ತೀರಿ ಅನ್ನುವಂಥದ್ದೇ ಸವಾಲು ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಘಟನೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಅನಿಸುತ್ತೆ ಎಷ್ಟು ಕ್ರಿಯಾಶೀಲವಾಗಿ ಇಲ್ಲಿ ಬರೆದಿದ್ದಾರೆ ಇವರು ಅಂತಂದರೆ. ನಮಗೆಲ್ಲರಿಗೂ ಗೊತ್ತಿದೆ, ಸೊ ವಸಿಷ್ಠನ ಆಶ್ರಮದಲ್ಲಿ ಕಾಮಧೇನು ಇತ್ತು, ಅದು ಬೇಕು ಅಂತ ಇವನು ಯುದ್ಧಕ್ಕೆ ಹೋದ. ವಸಿಷ್ಠರು ಯುದ್ಧ ಮಾಡಿ ಜಯಿಸ್ಕೊಂಡ್ರು ಅದನ್ನು ಕೌಶಿಕನ ಮೇಲೆ, ವಿಶ್ವಾಮಿತ್ರನ ಮೇಲೆ ಅಂತ ಗೊತ್ತಿದೆ ನಮಗೆ. ಇಲ್ಲಿ ಹೆಂಗಿದು ಮಾಡಿದ್ದಾರೆ ಅಂದರೆ ಅವರು, ಕೌಶಿಕ ಬರ್ತಾನೆ ಗೋವುಗಳೆಲ್ಲ ತಗೋಬೇಕು ಅಂತ. ಒಂಥರ ಇದು ವಿಜಯನಗರ ಕಾಲದ ಗೋಗ್ರಹಣವನ್ನು ಜ್ಞಾಪಿಸುವಂಥ ಒಂದು ಇದು, ಮಹಾಭಾರತದಲ್ಲೂ ಗೋಗ್ರಹಣ ಇದೆ. ಸೊ ಅದನ್ನು ಜ್ಞಾಪಿಸುವಂತಹ ಒಂದು ಸನ್ನಿವೇಶ. ಅವಾಗ ಏನು ಮಾಡಿದ್ದಾರೆ ಅಂದರೆ ಅವರು ಆ ಆಶ್ರಮವಾಸಿಗಳೆಲ್ಲರೂ ಯಾರ್ಯಾರು ಇರ್ತಾರೋ, ವಿದ್ಯಾರ್ಥಿಗಳು, ಹಿರಿಯರು, ಅಧ್ಯಾಪಕರು, ಇವರೆಲ್ಲರೂ ಆ ಗೋವುಗಳ ದಾರಿಯಲ್ಲಿ ಮಲ್ಕೊಂಡ್ಬಿಡ್ತಾರೆ. ಎಲ್ಲರೂ ಮಲಗಿಬಿಟ್ಟ ತಕ್ಷಣ ಅವಾಗ ಏನಾಗುತ್ತೆ, ಅದು ಏನೇ ಮಾಡಿದ್ರೂ ಈ ಗೋವಿನಂಥ ಪ್ರಾಣಿಗಳು ಅವರ ಮೇಲೆ ಕಾಲನ್ನಿಟ್ಟು ದಾಟಲ್ಲ. ಇದೊಂದು ಇಂಗ್ಲೀಷ್ ಸಿನಿಮಾದಲ್ಲೂ ಇದೆ. ಹಾರ್ಸ್ ಇದನ್ನು ತೊಗೊಳ್ತಾರೆ ಅವರು, ಕುದುರೆಯನ್ನು ತೊಗೊಂಡು, ಕುದುರೆ ಮನುಷ್ಯನ ಮೇಲೆ ಕಾಲಿಡಲ್ಲ, ಅದು ಹಾಗೆ ಪಕ್ಕಕ್ಕೆ ಧಾಟಿಯನ್ನು ಹೋಗಬೇಕು, ಇದು ಮಾಡಬೇಕು. ಬಟ್ ಎಲ್ಲರೂ ಮನುಷ್ಯನ ಮಲ್ಕೊಂಡ್ಬಿಟ್ರೆ ಕುದುರೆ ಮುಂದೆ ಹೋಗಲ್ಲ, ಚಲಿಸಲ್ಲ ಅನ್ನುವಂಥದ್ದು ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇ ಇಲ್ಲಿ ಕುದುರೆ ಬದಲು ಹಸುಗಳ ಬಗ್ಗೆ ಬಂದಿದೆ. ಇಲ್ಲಿ ಹಸುಗಳು ಯಾವುದೂ ಚಲಿಸೋದೇ ಇಲ್ಲ, ಮುಂದೆ ಚಲಿಸದೆ ನಿಂತ್ಕೊಂಡು. ಆ ರೀತಿಯಾಗಿ ವಸಿಷ್ಠರು ವಿಶ್ವಾಮಿತ್ರನ ಆಕ್ರಮಣವನ್ನು ಗೆದ್ದರು. ಅವನೆಷ್ಟೇ ಸೈನಿಕರ ಜೊತೆಲಿ ಬಂದರೂ ಅವನಿಗೆ ಗೋವುಗಳನ್ನು, ಯಕಶ್ಚಿತ್ ಗೋವುಗಳನ್ನು ತೊಗೊಂಡು ಹೋಗಲಿಕ್ಕಾಗಲಿಲ್ಲ ಅನ್ನುವಂಥ ಒಂದು ವಿಶೇಷವಾದ ಒಂದು ಕಲ್ಪನೆಯ ಮೂಲಕ ಬಂದಿದ್ದಾರೆ. ವಿಶ್ವಾಮಿತ್ರನ ಕಥೆ ನಮಗೆಲ್ಲ ಬಹುತೇಕ ಗೊತ್ತಿದೆ. ಮಿತ್ತನ್ನು ಒಡೆದು ಯಾವ ರೀತಿ ಇವರು ಕಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ಆದರೆ ಮತ್ತೊಂದು ಧಾರೆ ಅಂತ ಹೇಳಿದ್ನಲ್ಲ, 2 ಮುಖ್ಯ ಧಾರೆಗಳು ಅಂತ. ಆ ಇನ್ನೊಂದು ಧಾರೆ ಏನಿದೆ ಅದು ಅತ್ಯಂತ ಅಪರಿಚಿತವಾದಂಥ ಧಾರೆ ಕನ್ನಡಿಗರಿಗೆ, ನಮಗೆ ಅಷ್ಟಾಗಿ ಗೊತ್ತಿಲ್ಲದಂಥ ಒಂದು ಧಾರೆ. ಇದು ಏನಪ್ಪ ಅಂತಂದರೆ ಕಥೆಯ ಹಿಂದಿನ ಕತೆ.
ಇದು ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಕಥೆಯ ಹಿಂದಿನ ಕಥೆ ಅಂದರೆ ಯಾರೇ ಒಬ್ಬ ಕಥೆಗಾರ ಒಂದು ಕಥೆಯನ್ನು ಸೃಷ್ಟಿಸಿದ ಅಂತಂದರೆ ಅವನ ಹತ್ರ ಹೋಗಿ ಈ ಕಥೆಯನ್ನು ಹೆಂಗೆ ಸೃಷ್ಟಿಸಿದೆಯಪ್ಪ ನೀನು, ಈ ಕಥೆಯ ಮೂಲ ಏನು, ಇದು ಹಿಂಗೆ ಬರೀಲಿಕ್ಕೆ ನಿಂಗೆ ಸಾಧ್ಯ ಆಯಿತು ಅಂತ ನಾವು ಸಾಮಾನ್ಯವಾಗಿ ಕೇಳುವ ಕುತೂಹಲ ಇದ್ದೇ ಇರುತ್ತೆ. ಎಲ್ಲ ಓದುಗರಿಗೆ, ಸಾಹಿತ್ಯಾಸಕ್ತರಿಗೆ ಇದು ಬಹಳ ವಿಶೇಷವಾದ ಪ್ರಶ್ನೆ ಆಗಿರುತ್ತೆ. ನೀವು ಹೆಂಗೆ ಬರೆದ್ರಿ ಈ ಕಾದಂಬರಿಯನ್ನು ಅಥವಾ ಈ ಕಥೆಯನ್ನು ಅಂತ. ಸೊ ಅದು ಹೆಂಗೆ ಅಂದರೆ ಇದು 2 ಥರದ ಪ್ರಭಾವಗಳನ್ನು ಬೀರುವಂಥದ್ದಾಗಿರುತ್ತೆ. ಈ ಕಥನ ಕುತೂಹಲ ಅಂತ ಏನು ಹೇಳ್ತೀವಿ ನಾವು, ಕಥೆಯ ಹಿಂದಿನ ಕಥೆ ಅನ್ನುವಂಥದ್ದು. ಒಂದೇನಪ್ಪ ಅಂತಂದರೆ, ಒಂದು ಉದಾಹರಣೆ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಅಶ್ವತ್ಥ ವೃಕ್ಷವನ್ನು ತಗೊಳ್ಳಿ. ಅಶ್ವತ್ಥ ವೃಕ್ಷದ ಕೆಳಗೆ ಹೋಗ್ಬಿಟ್ರೆ ನಿಮಗೆ ದಿಗ್ಭ್ರಮೆ ಆಗುತ್ತೆ. ಆ ದೊಡ್ಡ ವಿಶಾಲವಾದಂಥ ಮರ, ಆ ಅರಳಿ ಎಲೆಗಳು, ಅವುಗಳು ಇದು ಮಾಡುವಂತಹ ಗಾಳಿಯನ್ನು ಬೀಸುವಂಥ ಪ್ರತಿ, ಅದರ ರೆಂಬೆ ಕೊಂಬೆಗಳು, ಇವೆಲ್ಲ ನೋಡಿದರೆ ಇದು ಹೇಗೆ ಸೃಷ್ಟಿ ಆಯ್ತಪ್ಪ, ಇಂಥ ದೊಡ್ಡ ಅಶ್ವತ್ಥ ಮರ ಹೇಗೆ ಸೃಷ್ಟಿ ಆಯಿತು ಅನ್ನೋಂಥ ಅಚ್ಚರಿ ಆಗುತ್ತೆ ನಿಮಗೆ. ಆದರೆ ಅದರ ಸೃಷ್ಟಿಗೆ ಕಾರಣ ಏನು ಅನ್ನುವಂಥದ್ದಕ್ಕೆ ನೀವು ಹೋದರೆ ಅದರ ಬೀಜ ಹೆಂಗಿರುತ್ತಪ್ಪ ಅಂದರೆ ಅದು ಸಾಸಿವೆ ಕಾಳಿಗಿಂತಲೂ ಚಿಕ್ಕದಾಗಿರುತ್ತೆ ಅಶ್ವತ್ಥ ವೃಕ್ಷದ ಬೀಜ. ಇದನ್ನು ನೋಡಿದಾಗ ಏನಂದರೆ 2 ಥರದ ಒಂದು ಅಭಿಪ್ರಾಯಗಳು ಬರುತ್ತೆ. ಒಬ್ಬರು ಬೆರಗಾಗ್ಬಿಡೋಂಥ ಅಭಿಪ್ರಾಯ, ಅಂದರೆ ಇಂಥ ಚಿಕ್ಕ ಬೀಜ ಇಂಥ ವಿಶಾಲ ವೃಕ್ಷವನ್ನು ಸೃಷ್ಟಿಸ್ತಾ ಅನ್ನುವಂಥ ಬೆರಗಿನ ಅಭಿಪ್ರಾಯ ಒಂದಾದರೆ, ಅಯ್ಯೋ ಇಷ್ಟೇನಾ ಅನ್ನುವಂಥ ಮತ್ತೊಂದು ಅಭಿಪ್ರಾಯ. ಒಂದು ಸೂಕ್ಷ್ಮದವರು, ಮತ್ತೊಬ್ಬರು ಅಸೂಕ್ಷ್ಮದವರ ಅಭಿಪ್ರಾಯಗಳಿವೆರಡು. ನೀವು ಸೂಕ್ಷ್ಮ ಓದುಗರಾಗಿದ್ದರೆ ಈ ಕಾದಂಬರಿಯ ಈ ಕಾಳಜಿಯ ಬಗ್ಗೆ ನಿಮಗೆ ಬೆರಗಾಗತ್ತೆ ಅಂತ. ಇದೊಂದು ಧೈರ್ಯದ ಕಾದಂಬರಿ ಅನಿಸುತ್ತೆ ನನಗೆ. ಏನಾಡಿದ್ದಾರೆ ಅಂತಂದರೆ, ಇವರು ಮಹಾಭಾರತ ಅನ್ನುವಂಥದ್ದು ವಾಸ್ತವದಲ್ಲಿ ಅಥವಾ ಐತಿಹಾಸಿಕವಾಗಿ ನಡೆದಂಥ ಘಟನೆ ಅಲ್ಲವೇ ಅಲ್ಲ. ಯಾವ ಕೃಷ್ಣವೂ ಇರಲಿಲ್ಲ, ಯಾವ ದ್ರೌಪದಿಯೂ ಇರಲಿಲ್ಲ, ಯಾವ ಪಂಚಪಾಂಡವರು ಇರಲಿಲ್ಲ, ಅಂಥದ್ದೆಲ್ಲ ಯಾವುದೂ ಇರಲಿಲ್ಲ. ಆದರೆ ಅವೆಲ್ಲ ಸೃಷ್ಟಿಯಾಗಿದ್ದು ವೇದವ್ಯಾಸರ ಕಲ್ಪನೆಯ ಕಾರ್ಯಾಗಾರದಲ್ಲಿ ಅಂತ, ಕಮ್ಮಟದಲ್ಲಿ, ಕಲ್ಪನೆಯ ಕಮ್ಮಟದಲ್ಲಿ ಅನ್ನುವಂಥದ್ದು ಇಲ್ಲಿ ವಾದ ಬರುತ್ತೆ. ಇದು ಒಂದು ದೊಡ್ಡ ಧೈರ್ಯದ ಇದು. ಯಾಕೆಂದರೆ ಇವಾಗ ಆ ಪುರಾಣಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಭಯ ಆಗುತ್ತೆ. ನೀವು ಏನೋ ಇತ್ತು ಇಲ್ಲ ಅನ್ನೋಂಥದ್ದು, ಸೊ ಕೃಷ್ಣ ಇದ್ದ, ರಾಮ ಇದ್ದ, ಏನು ಮಾತಾಡೋಕ್ಕೆ ಭಯ ಆಗುತ್ತೆ. ಆದರೂ ಇಲ್ಲಿ ಆ ಧೈರ್ಯವನ್ನು ಲೇಖಕರು ತೋರಿಸ್ಕೊಳ್ತಾರೆ. ಅಂದರೆ ಮಹಾಭಾರತದಂಥ ಘಟನೆ ಏನೂ ನಡೆದಿಲ್ಲ, ಆದರೆ ವೇದವ್ಯಾಸರು ಬದುಕಿನಲ್ಲಿರುವಂತಹ ಸಣ್ಣ ಸಣ್ಣ ಸಂಗತಿಗಳವರಲ್ಲಿ ಏನು ಅನುಭವಗಳಾಗಿದೆಯೋ ಆ ಅನುಭವಗಳು ಈ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಒಂದು ಬೃಹತ್ ಗಾತ್ರದಲ್ಲಿ ಒಂದು ಮಹಾಭಾರತ ಕಥನವನ್ನು ಅವರಿಗೆ ಸೃಷ್ಟಿಸೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಇಲ್ಲಿ ಬರುತ್ತೆ. ಅದು ಹೇಳಿದ್ನಲ್ಲ, ಸಾಸಿವೆ ಕಾಳಿಗಿಂತೂ ಚಿಕ್ಕದಿರುವಂಥ ಅಶ್ವತ್ಥ ವೃಕ್ಷದ ಬೀಜ ಆ ಮಟ್ಟಿನ ಒಂದು ವಿರಾಟ್ ಸ್ವರೂಪವನ್ನು ಪಡೆದುಕೊಳ್ಳೋ ಶಕ್ತಿ ಇದೆ ಅಂದರೆ, ಅದೇ ರೀತಿಯ ಒಂದು ಪವಾಡ ಕತೆಗಾರನ ಮನಸ್ಸಿನಲ್ಲೂ ಆಗುತ್ತೆ, ಜರುಗುತ್ತೆ. ಅದರಲ್ಲಿ ಯಾವ ಅನುಮಾನಗಳು ಬೇಡ. ಅದನ್ನು ಹಿಡಿಯೋದಕ್ಕೆ ತುಂಬ ಕಲಾತ್ಮಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ಪೈಗಳವರು ಅನಿಸುತ್ತೆ. ನಿಮಗೆ ಒಂದು ಉದಾಹರಣೆ ಹೇಳಿಬಿಟ್ರೆ, ಸೊ ಇದ್ರದ್ದು ಉಳಿದದ್ದನ್ನು ನೀವೇ ಓದಿ ಇದು ಮಾಡಬೇಕು. ನಾನು ಕಥೆ ಹೇಳೋಕೆ ಇಷ್ಟಪಡಲ್ಲ ಎಲ್ಲವನ್ನು. ಆದರೆ ಒಂದು ಉದಾಹರಣೆಯನ್ನು ಹೇಳಿದರೆ ನಿಮಗೆ ಅದು ಯಾವ ರೀತಿಯಲ್ಲಿ ಅದಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನಿಸುತ್ತೆ. ಇಲ್ಲಿ ಏನಂತಂದರೆ, ಇವರು ಏನು ಮಾಡ್ತಿದ್ದಾರೆ, ಒಂದು ವೇದಿಕೆಯನ್ನು ಸೃಷ್ಟಿಸಿ ಆ ವೇದಿಕೆಯಲ್ಲಿ ನಮ್ಮ ಪುರಾಣ ಪ್ರಸಿದ್ಧ ಋಷಿಗಳನ್ನೆಲ್ಲ ಒಂದೇ ಕಡೆಗೆ ಸೇರಿಸ್ತಾರೆ. ಅದು ವಿಶ್ವಾಮಿತ್ರ ಇರ್ಬೋದು, ಕೌಶಿಕ ಇರ್ಬೋದು, ಅಥವಾ ವೇದವ್ಯಾಸರ ಇರ್ಬೋದು, ಪರಾಶರ ಇರ್ಬೋದು, ಮನು ಇರ್ಬೋದು. ಇವ್ರು ಆ್ಯಕ್ಚುಲಿ ನೀವು ನೋಡ್ತಾ ಹೋದ್ರೆ ಇವ್ರ ಕಾಲಘಟ್ಟಗಳೆಲ್ಲ ಬೇರೆ ಬೇರೆ ಅನಿಸುತ್ತೆ. ಐತಿಹಾಸಿಕವಾಗಿ ನೋಡಿದ್ರೆ ಇವ್ರದ್ದೆಲ್ಲ ಕಾಲಗಳು ಬೇರೆ ಅನಿಸುತ್ತೆ. ಸೊ ವಸಿಷ್ಠರು ತ್ರೇತಾಯುಗದಲ್ಲಾದರೆ ವೇದವ್ಯಾಸ ದ್ವಾಪರಕ್ಕೆ ಬಂದವರು. ಸೊ ಆದ್ರೂ ಅವ್ರನ್ನೆಲ್ಲ ಒಂದೇ ಒಂದು ಆಶ್ರಮದಲ್ಲಿ ಇದು ಮಾಡುವಂಥ ಅಭ್ಯಾಸ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಪಿಕ್ಚರ್ ಕೊಟ್ಟಿದ್ದಾರೆ ಇವರು ತುಂಬ ಚೆನ್ನಾಗಿ. ಆ ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಸಲ ವೇದವ್ಯಾಸರು ನಾನು ಕತೆ ಬರಿತೀನಿ, ನಾನು ಪುರಾಣ ಬರೆಯಲ್ಲ, ಕತೆ ಬರಿತೀನಿ ಅಂತ ಹೊರಡ್ತಾರೆ. ನಾನು ಕತೆ ಒಂದು ದೊಡ್ಡ ಕತೆನೇ ಬರಿತೀನಿ, ನನಗೆ ಈಗ ಅದೇ ಬಹಳ ಮುಖ್ಯ, ಕಾವ್ಯ ರೂಪದಲ್ಲಿ ಕತೆ ಬರಿತೀನಿ. ಸೊ ಅವರು ಕತೆ ಬರಿತೀನಿ ಅಂತ ಹೊರಟಾಗ ಅವಾಗ ಅವ್ರಿಗೆ ಏನು ಹೇಳ್ತಾರೆ, ನೀವು ಸುಮ್ಮನೆ ಹಾಗೆ ಬರಿಬೇಡ, ಜಗತ್ತಿನ ಅನುಭವಗಳನ್ನು ಪಡ್ಕೊಂಡು ಆನಂತರ ಕತೆಗೆ ಕೈ ಹಾಕು ಅನ್ನುವಂಥ ಒಂದು ಮಾತು ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಪರಾಶರ ಅವ್ರ ಗೆಳೆಯ, ಲೆಕ್ಕಾಕಿ ಮಹಾಭಾರತದಲ್ಲಿ ಪರಾಶರ ಅವರ ಅಪ್ಪ, ಆದರೆ ಇಲ್ಲಿ ಗೆಳೆಯ, ಅವನ ಜೊತೆಯಲ್ಲಿ ಸಹಪಾಠಿ ಅವರು ಪರಾಶರ. ಆ ಪರಾಶರ ಮತ್ತು
ವೇದವ್ಯಾಸರು ಇಬ್ಬರು ಒಂದು ಯಾತ್ರೆಗೆ ಹೋಗ್ತಾರೆ, ತೀರ್ಥಯಾತ್ರೆ ಅಲ್ಲ, ಒಳ್ಳೆ ಇದಲ್ಲ, ಒಂಥರ ಪ್ರವಾಸಕ್ಕಾಗಿ ಇಡೀ ಜಗತ್ತನ್ನು ಅರ್ಥೈಸ್ಕೊಳ್ಳೋ ಸಲಕ್ಕೆ ಹೋದಾಗ ಅಲ್ಲಿ ಒಂದು ಸಂದರ್ಭದಲ್ಲಿ ಗಂಗಾ ನದಿಯನ್ನು ದಾಟಬೇಕಾಗತ್ತೆ. ಗಂಗಾ ನದಿಯನ್ನು ದಾಟಬೇಕಾದ್ರೆ ತುಂಬಿ ಹರಿತಾ ಇದ್ದಾಳೆ ಗಂಗೆ. ಆ ಹರಿಯುವ ಕಾಲಕ್ಕೆ ಆ ಡೋಣಿಯನ್ನು ನಡೆಸುವಂಥವನು ಗಂಡ ಹೆಂಡತಿ, ಮತ್ತು ಅವರಿಗೊಂದು ಷೋಡಶ ಪುತ್ರಿ, ಅದೇ 16 ವರ್ಷಗಳನ್ನು ಪಡೆದಿರುವಂಥ ಒಬ್ಬ ಹುಡುಗಿ ಬಂದಿರುವಂಥದ್ದು. ಸೊ ಆ ಒಂದು ಡೋಣಿಯ ಪಯಣದಲ್ಲಿ ಏನಾಗುತ್ತೆ ಅಂತಂದರೆ, ಆ ಪರಾಶರರು ಅವಳ ಜೊತೆಯಲ್ಲಿ ತುಂಬ ಲವಲವಿಕೆಯಿಂದ ಒಂದು ಪ್ರೀತಿಯಿಂದ ಮಾತಾಡೋದನ್ನು ವೇದವ್ಯಾಸರು ಗಮನಿಸ್ತಾರೆ. ಅದು ಆಗುತ್ತದು, ಹೊರಟೋಗ್ತಾರೆ ಅವರು. ಹೊರಟೋದ್ಮೇಲೆ ಏನಾಗುತ್ತೆ ಅಂತಂದರೆ, ಅಲ್ಲಿ ವಾಪಸ್ಸು ಅದು ದಡವನ್ನು ಮುಟ್ಟಿ ಕಾಶಿಯನ್ನು ತಲುಪಿದ ಮೇಲೆ ಏನಾಗುತ್ತೆ, ಅಲ್ಲಿ ವೇದವ್ಯಾಸರು ವಿಪರೀತವಾದಂಥ ಒಂದು ಜ್ವರ ಬಂದು ಬಳಲಕ್ಕೆ ಶುರು ಮಾಡ್ತಾರೆ. ವಿಪರೀತ ಸಾಯುವಂತಹ ಒಂದು ರೋಗವನ್ನು ಪಡ್ಕೊಳ್ತಾರೆ. ಆ ಹೊತ್ತಿನಲ್ಲಿ ಪರಾಶರರು ಅವ್ರ ಪಕ್ಕ ನಿಂತ್ಕೊಂಡು ಅವರಿಗೆಲ್ಲ ಸಂಪೂರ್ಣವಾಗಿ ಗುಣ ಆಗುವ ತನಕ ಅವರ ಜವಾಬ್ದಾರಿ ಅಂತಂದು ಕಾಪಾಡ್ತಾರೆ, ಆರೈಕೆ ಮಾಡ್ತಾರೆ. ಇದು ಏನಾಗುತ್ತೆ ಅಂದರೆ, ವೇದವ್ಯಾಸರಲ್ಲಿ ಇದು ಹೇಗೆ ಕಥೆಯಾಗಿ ಪರಿವರ್ತಿತ ಆಗುತ್ತೆ ಅಂತಂದರೆ, ವೇದವ್ಯಾಸರಿಗೆ ಸ್ಪಷ್ಟ ಅನಿಸುತ್ತೆ, ಪರಾಶರರಿಗೆ ಅವಳ ಮೇಲೆ ಆಸಕ್ತಿ ಮೂಡ್ತು. ಸೊ ಆದ್ದರಿಂದ ಅವರಿಬ್ಬರ ಮಧ್ಯದಲ್ಲಿ ಸಂಬಂಧ ಅರ್ಥಪೂರ್ಣವಾದದ್ದು. ಅದ್ರ ಜೊತೆಗೆ ಏನಾಗ್ತಾ ಇದೆ ಇಲ್ಲಿ, ಅವರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಹೇಗೆ ಆರೈಕೆ ಮಾಡಿದ್ದಾರೆ ಅಂತಂದರೆ, ಅದು ತಂದೆಯಾದವನಿಗೆ ಮಾತ್ರ ಸಾಧ್ಯವಾಗುವಂಥ ಒಂದು ಆರೈಕೆ. ಆ ಮಟ್ಟದ ಆರೈಕೆಯನ್ನು ನನಗೆ ಮಾಡಿದ್ದಾರೆ. ಆದ್ದರಿಂದ ಈ ಕಥೆಯಲ್ಲಿ ಪರಾಶರ ನನಗೆ ತಂದೆ ಆಗ್ತಾನೆ, ನಾನು ಅವನ ಮಗ ನಾವಿಬ್ಬರು ಗೆಳೆಯರಾಗಿರ್ಬೋದು, ವಾಸ್ತವದಲ್ಲಿ ನಾವಿಬ್ಬರು ಗೆಳೆಯರಾಗಿರ್ಬೋದು, ಆದರೆ ನನಗೆ ಅವನು ಮಗ ಆಗುತ್ತೆ. ಅಂದರೆ ನೋಡುವ ಜಗತ್ತು ಹೇಗೆ ಬೇರೆದೇ ಒಂದು ಕಲಾತ್ಮಕವಾದಂಥ ಒಂದು ರೂಪವನ್ನು ತೆಗೆದುಕೊಂಡ್ಬಿಡುತ್ತೆ ಅನ್ನೋದಕ್ಕೆ ನಮಗೆ ಮಹಾಭಾರತದಲ್ಲಿ ಆ ಪರಾಶರರು ಮತ್ತು ಇದರದ್ದು ವೇದವ್ಯಾಸರ ಸಂಬಂಧ ಮತ್ತು ಸತ್ಯವತಿ, ಸೊ ಯೋಜನಗಂಧಿ ಅಂತ ಕರೀತಾರೆ ಅವಳನ್ನ, ಸತ್ಯವತಿಯನ್ನು, ಆ ಸತ್ಯವತಿಯ ಒಂದು ಕಥನವನ್ನು ಹೇಗೆ ಆಗಿರ್ಬೋದು, ಆ ಕಥನ ಹೇಗಾಗಿರ್ಬೋದು ಅಂತ ಕಲ್ಪನೆ. ಸೊ ನಮಗೆ ನಿಜವಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಏನೂ ಗೊತ್ತಿಲ್ಲ ಇದರಿಂದ. ಆದರೆ ಆ ಕಲ್ಪನೆಯನ್ನು ಯಾವ ರೀತಿಯಲ್ಲಿ ಪೈ ಅವರು ಕಂಡಿದ್ದಾರೆ, ಒಂದು ಮಹಾಭಾರತದಂತಹ ಸಾವಿರಾರು ವರ್ಷಗಳು ನಡೆದರೂ ಇನ್ನೂ ಮರೆಯಲಾರದ, ಇನ್ನೂ ಪ್ರಮುಖವಾದಂಥ ಒಂದು ಕೃತಿಯ ರಚನೆಗೆ ಬೀಜಗಳು ಹೇಗಿರಬೇಕಿತ್ತು, ಹೇಗಿರಬಹುದು ಅನ್ನುವುದನ್ನು ಇಲ್ಲಿ ಕಂಡಿದ್ದಾರೆ. ಅದು ಬಹಳ ವಿಶೇಷವಾದಂಥ ಇದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇನ್ನೊಂದು ತೋಳ್ಪಾಡಿ ಅವರು ಮಾತೊಂದು ಚೆನ್ನಾಗಿ ಹೇಳ್ತಾರೆ. ಸೊ ಅವರಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಪ್ರಜ್ಞಾ ಮತ್ತು ಅಪ್ರಜ್ಞಾ ಪ್ರವಾಹಗಳೆರಡೂ ಸೇರಿಬಿಟ್ಟು ಒಂದು ಏನು ಬರೋದು ತೇಲ್ಕೋಬೋದು ಅನ್ನೋದು ಗೊತ್ತಿಲ್ಲದೆ ಇರುವಂಥದ್ದೊಂದು ಅಪ್ರಜ್ಞಾ ಪ್ರವಾಹ. ಇವೆರಡೂ ಸೇರಿ ಒಂದು ಕಲಾಕೃತಿ ಆಗಬೇಕಾಗತ್ತೆ. ಆದರೆ ಇಲ್ಲಿ ಪ್ರಜ್ಞೆ ಜಾಸ್ತಿ ಆಗಿದೆ ಅನ್ನುವ ರೀತಿಯ ಒಂದು ಮಾತನ್ನು ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೇಳಿದ್ದಾರೆ. ನನಗೆ ಅದರಲ್ಲಿ ಅಷ್ಟು ನಂಬಿಕೆ ಇಲ್ಲ. ನನಗೆ ನೀವು ಕಲಾವಿದರಾಗಿ ನೀವು ಪ್ರಜ್ಞಾಪೂರ್ವಕವಾಗಿ ಕಲಾಕೃತಿಯನ್ನು ಸೃಷ್ಟಿಸ್ಬೋದು, ಅಥವಾ ಪ್ರಜ್ಞೆ ಮತ್ತು ಅಪ್ರಜ್ಞೆಗಳೆರಡ ಸಂಗಮವಾಗಿ ಅದು ಕಲಾಕೃತಿಯಾಗಿ ಸೃಷ್ಟಿಸ್ಬೋದು. ಕಡೆಗೂ ಜನರಿಗೆ ಅಥವಾ ಓದುಗರಿಗೆ ಅದು ಹೇಗೆ ತಲುಪುತ್ತೆ ಅನ್ನುವುದಷ್ಟೇ ಮುಖ್ಯ ಆಗುತ್ತೆ ಹೊರತಾಗಿ ಈ ಕಟ್ಟುನಿಟ್ಟು ನಿಯಮಗಳ ಮೂಲಕ ಕಲಾಕೃತಿಗಳನ್ನು ಅಳೆಯುವಂತಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸೊಗಸಾದ ಕಾದಂಬರಿ. ಸೊ ಇದ್ರದ್ದು ಇನ್ನೂ ಒಂದೇನೆಂದರೆ, ಮುಖಪುಟ ಭಾಳ ಚೆನ್ನಾಗಿ ಮಾಡಿದ್ದಾನೆ, ಅಪಾರ, ಭಾಳ ಚೆನ್ನಾಗಿದೆ. ಸೊ ಇದ್ರ ಜೊತೆಲಿ ನೀಲಿ ಬಣ್ಣ ಎಷ್ಟು ಮುಖ್ಯ ಅಂದರೆ, ಯಾವುದು ಅತ್ಯಂತ ಬೃಹತ್ತಾಗಿರುತ್ತೋ ಅದು ನೀಲಿ ಬಣ್ಣದಿಂದ ಕೂಡಿದೆ. ಅಂದರೆ ಆಕಾಶ ಆಗಿರ್ಬೋದು ಅಥವಾ ಸಮುದ್ರ ಆಗಿರ್ಬೋದು, ಇವೆರಡೂ ಒಂಥರ ನಮ್ಮ ನುಡಿಗೆ ದಕ್ಕದಾರದಷ್ಟು ಬೃಹತ್ತಾದಂಥ ಒಂದು ಸಂಗತಿಗಳು ಇವು ನೀಲಿಯಾಗಿರ್ತವೆ. ಆ ನೀಲಿ ಬಣ್ಣವನ್ನು ಬಳಸ್ಕೊಂಡಿದ್ದಾನೆ ಅಪಾರ. ಅದು ನನಗೆ ಬಹಳ ಮುಖ್ಯ ಅನ್ನಿಸ್ತು. ಎರಡನೇದಾಗಿ ಈಗ ಕೊಟ್ಟಕ್ಕಂಥ ಒಂದು ಶೀರ್ಷಿಕೆ ಇದೆಯಲ್ಲ, ಬ್ರಹ್ಮ ಅನ್ನುವಂಥ ಶೀರ್ಷಿಕೆ, ಅದು ಬಹಳ ಮುಖ್ಯ. ಸೊ ಸೃಷ್ಟಿಗೆ ಮೂಲಕರ್ತನೆ ನಾವು ಪ್ರತೀಕವಾಗಿ ಅಥವಾ ಸಾಂಕೇತಿಕವಾಗಿ ಇಟ್ಕೊಂಡಿರೋದು ನಾವು ಬ್ರಹ್ಮನ್ನೇ. ಇದು ಸೃಷ್ಟಿಗೆ ಸಂಬಂಧಪಟ್ಟಂಥ ಕಾದಂಬರಿ ಆದ್ದರಿಂದ ಬ್ರಹ್ಮ ಅನ್ನುವಂಥದ್ದು ಬಹಳ ಸೂಕ್ತ
ಸೂಕ್ತವಾದ ಶೀರ್ಷಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರಕಾಶಕರಾದಂಥ ವಸಂತ ಪ್ರಕಾಶ್ ಅಂತ ಮುರಳಿ ಅವರನ್ನು ನಾನು ತುಂಬ ಅಭಿನಂದಿಸ್ತೀನಿ. ಏಕೆಂದರೆ ಅಚ್ಚುಕಟ್ಟಾಗಿ ಮುದ್ರಣ ಆಗಿದೆ. ಆಲ್ಮೋಸ್ಟ್ ಕರಡು ದೋಷಗಳಂತೂ ನನಗೆ ಹೆಚ್ಚು ಕಡಿಮೆ ಸಿಗಲಿಲ್ಲ. ಸೊ ಎರಡು ಲೇಖಕರು ಮತ್ತು ಪ್ರಕಾಶಕರು ಇಬ್ಬರದು ಸೇರಿ ಆಗಿರುತ್ತೆ ಅದು ಕರಡುವನ್ನು ತಿದ್ದುವಂಥ ಒಂದು ಇದು. ಸೊ ತುಂಬ ಚೆನ್ನಾಗಿ ಮುದ್ರಣ ಮಾಡಿದ್ದಾರೆ. ಬಹಳ ಸೊಗಸಾದ ಪುಸ್ತಕ ಆಗಿದೆ. ನೀವೆಲ್ಲ ಓದಬೇಕು ಅಂತ ನಾನು ಪ್ರೀತಿಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ. ಇಷ್ಟೆಲ್ಲ ಹೇಳಿನೂ 2 ಅಸಮಾಧಾನಗಳನ್ನು ನಾನು ಹೇಳಿದರೆ ಪೈ ಅವರು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ಕೊಳ್ತೀನಿ. 2 ಅಸಮಾಧಾನಗಳು ಏನಪ್ಪ ಅಂತಂದರೆ, ವೇದವ್ಯಾಸರ ಕಾಲಘಟ್ಟದಲ್ಲಿ ಅಥವಾ ನಾವು ಮಹಾಭಾರತ ಅಂದರೆ ಒಂದು 5,000 ವರ್ಷಗಳ ಹಿಂದೆ ಅಂತೇನು ಹೇಳ್ತೀವೋ ಆ ಹೊತ್ತಿನಲ್ಲಿ ಯಾವುದೇ ಲಿಪಿ ಇರಲಿಲ್ಲ. ತಾಳೆಗೆರೆಯ ಮೇಲೆ ಬರೆಯೋದಂತೂ ಇರಲೇ ಇಲ್ಲ. ನಮಗೆ ಸಿಗೋದೇ ಇಲ್ಲ, ಅಲ್ಲಿ ಮಹಾಭಾರತದಲ್ಲಿ ಸಿಗೋದೇ ಇಲ್ಲ. ನಿಮ್ಗೆ ಏನಿದ್ರೂ ಅಲ್ಲಿ ದೂತನನ್ನು ಕಳಿಸ್ಬೇಕು. ಯಾಕೆಂದರೆ ಅವ್ರಿಗೆ ಲಿಪಿ ಇಲ್ಲದೆ ಇರೋ ಕಾರಣ ಪತ್ರ ಬರೆಯೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ದೂತನನ್ನು ಕಳಿಸ್ತಿದ್ರು. ಅದರಿಂದ ದೂತ ಅನ್ನುವಂಥ ಒಂದು ಉದ್ಯೋಗ ಅತ್ಯಂತ ಮಹತ್ವದ ಉದ್ಯೋಗ ಆಗಿತ್ತದು. ದೂತನಾಗಿ ಹೋಗುವುದು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಅವ್ರು ಏನು ಹೇಳಿರ್ತಾರೋ ಅದನ್ನು ಅವರಿಗೆ ಸಂವಹನ ಮಾಡಿ, ಅವರು ಅದಕ್ಕೆ ಏನು ಹೇಳ್ತಾರೋ ಅದನ್ನು ವಾಪಸ್ಸು ತಂದು ಇವರಿಗೆ ಒಪ್ಪಿಸುವಂತಹ ಒಂದು ಉದ್ಯೋಗ ಅತ್ಯಂತ ಮಹತ್ವದ ಉದ್ಯೋಗ. ಆ ಕಾರಣಕ್ಕಾಗಿಯೇ ಆ ದೂತ ಉದ್ಯೋಗಕ್ಕೆ ಶ್ರೀಕೃಷ್ಣ ಕೂಡ ಹೆಸಿಟೇಟ್ ಮಾಡಲ್ಲ. ಶ್ರೀಕೃಷ್ಣನೂ ಹೋಗ್ತಾನೆ, ದೂತನಾಗಿ ಹೋಗಿ ಸಂಧಾನಕ್ಕೆ ಹೋಗ್ತಾನೆ. ಯಾಕೆಂದರೆ ಲಿಪಿ ಇಲ್ಲ, ಪತ್ರ ಬರೆದು ಕಳಿಸ್ಬೋದಾಗಿತ್ತಲ್ಲ, ಪತ್ರ ಬರೆಯಲ್ಲ. ಆವಾಗ ಒಂದೇ ಒಂದು ಕಡೆ ಪತ್ರದ್ದೊಂದು ತಪ್ಪು ಇದು ಬಂದಿದೆ. ಅದು ಎಲ್ಲಿ ಅಂದರೆ ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದ್ಲು ಅನ್ನುವಂಥ ಒಂದು ಮಾತಿದೆ. ಸೊ ಅದು ನಮ್ಮ ದಾಸರು ಮಾಡಿರೋ ಸಾಹಿತ್ಯದಲ್ಲಿರುವಂಥದ್ದು, ಅದು ಅಷ್ಟೇ ಹೊರತಾಗಿ ಅದು ನಿಜವಾದ್ದಲ್ಲ. ಲಿಪಿ ಸಂಸ್ಕೃತಕ್ಕಿರಲೇ ಇಲ್ಲ. ಆನಂತರ ಎಷ್ಟೋ ವರ್ಷಗಳಾದಮೇಲೆ, ಸಾವಿರಾರು ವರ್ಷಗಳ ನಂತರ ನಾಗರ ಲಿಪಿಯನ್ನು ಬಳಸ್ಕೊಂಡಿದ್ದಾರೆ ಅವರು. ದೇವನಾಗರ ಲಿಪಿಯನ್ನು ಬಳಸ್ಕೊಂಡು ಬರೆಯೋದಕ್ಕೆ ಶುರು ಮಾಡಿಕೊಂಡ್ರು ಅವರು. ಸೊ ಲಿಪಿ ಇಲ್ಲದೆ ಮೌಖಿಕವಾಗಿ ಮಹಾಭಾರತವನ್ನು ಕಟ್ಟಿರೋದು. ಆ ಒಂದು ಎಚ್ಚರವೂ ಇಲ್ಲಿ ಬಂದುಬಿಟ್ಟಿದ್ರೆ, ಮೌಖಿಕವಾಗಿ ಕಟ್ಟುವ ಒಂದು ಚಾಲೆಂಜ್, ಸವಾಲನ್ನು ಕೂಡ ಕಾದಂಬರಿ ಸ್ವೀಕಾರ ಮಾಡಿಬಿಟ್ಟಿದ್ರೆ ಕಾದಂಬರಿಗೆ ಮತ್ತೊಂದು ಆಯಾಮವೇ ದಕ್ಬಿಡ್ತಿತ್ತು. ಅಂದರೆ ಹೀಗೆ ಲಕ್ಷಾಂತರ ಶ್ಲೋಕಗಳಿರ್ತಕ್ಕಂಥ ಮಹಾಭಾರತವನ್ನು ಲಿಪಿ ಇಲ್ಲದೆ ಹೆಂಗೆ ಬರೆದ್ರು, ಯಾವ ರೀತಿಯಲ್ಲಿ ಅದನ್ನು ಇದು ಮಾಡಿದರು ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸವಾಲಾಗಿರ್ತಾ ಇತ್ತು. ಅದಿರಬೇಕಿತ್ತು. ಇನ್ನೊಂದೇನು ಅಂತಂದರೆ, ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ನುವ ತರಹದಲ್ಲಿ ಮನುವಿನ ಚಿತ್ರಣ ಬಂದಿದೆ ಇಲ್ಲಿ. ಮನು ಗೊತ್ತು, ಮನುಸ್ಮೃತಿ ಬರೆದಂಥದ್ದು ನಮಗೆ ಗೊತ್ತು. ಬಹುಶಃ 1ನೇ ಶತಮಾನ ಅಂತ ಹೇಳ್ತಾರೆ. ಮನುಸ್ಮೃತಿ ಬಂದಿದ್ದು 1ನೇ ಶತಮಾನದಲ್ಲಿರಬೇಕು ಅಂತ, ಕ್ರಿಸ್ತಶಕ 1ನೇ ಶತಮಾನ ಅಂತ ಹೇಳ್ತಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ಈ ಮನುಸ್ಮೃತಿಯನ್ನು ಇಲ್ಲಿ ಹೇಗೆ ಬಂದಿದೆ ಪಾತ್ರ, ಮನುಸ್ಮೃತಿ ಹೆಂಗೆ ಬಂದಿದೆ ಪಾತ್ರ ಅಂತಂದರೆ, ಮನುವಿನಿಂದಾಗೆ ಈ ಜಾತಿವಾರ ವಿಂಗಡಣೆ, ಮೇಲು ಕೀಳು ಸಮಸ್ಯೆಗಳು ಇಡೀ ಭಾರತದಲ್ಲಿ ಬಂದಿದ್ದು ಅವನಿಂದಾಗಿಯೇ. ಅವನಿಲ್ದಿದ್ರೆ ಎಲ್ಲ ಸೊಗಸಾಗಿರ್ತಿತ್ತು ಅನ್ನುವಂಥ ಒಂದು ಚಿತ್ರಣ ಬಂದಿದೆ. ಇದು ಹೆಂಗೆ ಅಂತಂದರೆ, ಈ ಕಾರ್ಪೊರೇಟ್ ವರ್ಲ್ಡಲ್ಲೋ ಅಥವಾ ಗೌರ್ಮೆಂಟ್ ಆಫೀಸಸ್ಸಲ್ಲೋ ಏನಾದರೂ ದೊಡ್ಡ ಸ್ಕ್ಯಾಂಡಲ್ ಆಯಿತು ಅಂತಂದರೆ ಎಷ್ಟೋ ಜನ ಇನ್ವಾಲ್ವ್ ಆಗಿರ್ತಾರೆ ಆ ಸ್ಕ್ಯಾಂಡಲ್ನಲ್ಲಿ. ಆದರೆ ಕಡೆಗೆ ಯಾರೋ ಒಬ್ಬನ್ನ ಬಲಿಪಶು ಮಾಡಿಬಿಡ್ತೀವಿ ನಾವು. ಮಾಡಿಬಿಟ್ಟು ಅವನನ್ನು ಒಳಗೆ ಹಾಕ್ಸ್ಬಿಡೋದು, ಜೈಲಲ್ಲಿ ಹಾಕ್ಸ್ಬಿಟ್ಟು ಉಳಿದವರೆಲ್ಲ ತಪ್ಪಿಸ್ಕೊಂಡ್ಬಿಡೋದು ನಾವು ನೋಡ್ತಾ ಇರ್ತೀವಲ್ಲ. ಹಂಗಿಲ್ಲಿ ಮನುನ ಮಾಡಿಬಿಟ್ಟಿದ್ದಾರೇನೋ ಪೈಗಳು ಅಂತ ಅನ್ಸುತ್ತೆ ನನಗೆ. ಮನು ಒಬ್ಬನಿಂದಲೇ ಇಷ್ಟೊಂದು ಜಾತಿಯ ಸಮಸ್ಯೆ, ಜಾತಿಯ ಶೋಷಣೆಗಳು ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಅವನು ನೆಪ ಮಾತ್ರ, ಸಮಾಜದ ಒಬ್ಬ ನೆಪ ಮಾತ್ರ ಅವನು. ಸೊ ಅಷ್ಟಾಗಿ ಹೇಳಬೇಕಂದ್ರೂ ಮನು ಸಾಕಷ್ಟು ಕೆಟ್ಟ ಸಂಗತಿಗಳು ಹೇಳಿದ್ರು, ಕೆಲವೊಂದು ಒಳ್ಳೆಯ ಸಂಗತಿಗಳು ಇದೆ ಮನುಶಾಸ್ತ್ರದಲ್ಲಿ. ಸೊ ಅವನು, ಆದರೆ ಮೂಲ ಧೋರಣೆಯೇ ಅವನೊಂದು ಜಾತಿ ಅನುಕ್ರಮಣೆಯಲ್ಲಿ, ಜಾತಿಯ ತಾರತಮ್ಯದಲ್ಲಿ ಶಿಕ್ಷೆ ಅಥವಾ ನ್ಯಾಯವನ್ನು ಒದಗಿಸುವ ಒಂದು ಮಾತಾಡ್ತಾನೆ. ಆದ ಕಾರಣ ಮನುಶಾಸ್ತ್ರವನ್ನು ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ದು ನನಗೆ ಸರಿಯಂತೆ ಅನಿಸುತ್ತೆ. ಸೊ ಅದು ಒಂದು ಒಳ್ಳೆಯ ಒಂದು ಆದರ್ಶನೀಯವಂಥ ಪುಸ್ತಕ ಅಂತೂ ಅಲ್ಲೇ ಅಲ್ಲ. ಆದರೂ ಮನು ಕೆಲವೊಂದು ಒಳ್ಳೆಯ ಸಂಗತಿಗಳನ್ನ ಹೇಳ್ತಾನೆ. ಒಂದು ಉದಾಹರಣೆ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಸೊ ಅಲ್ಲಿ ಏನಂತಂದರೆ, ಇವಾಗ ಮನು ಏನು ಹೇಳ್ತಾನೆ, ಮನು ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳ್ತಾನೆ. ಅಂದರೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲಪ್ಪ, ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಕೊಡುವಂಥ ಇಲ್ಲ. ಚಿಕ್ಕವಳಿದ್ದಾಗಲೇ ಆಗಲಿ, ಮದುವೆ ಆದಾಗಲೇ ಆಗಲಿ, ಅಥವಾ ಮಗನನ್ನು ಪಡೆದಾಗಲಿ 3 ಹೊತ್ತಿನಲ್ಲಿ ಗಂಡಿನ ಆಶ್ರಯದಲ್ಲೇ ಇರಬೇಕು ಅನ್ನೋ ಅತ್ಯಂತ ಕ್ರೂರವಾದಂಥ ಒಂದು ನಿಯಮವನ್ನು ಮಾಡಿದ್ದಾನೆ ಮನು. ಆದರೆ ಮನು ಮತ್ತೊಂದು ಮಾತು ಹೇಳ್ತಾನೆ ನೋಡಿ, ಅದು ಬಹಳ ವಿಶೇಷವಾಗಿದೆ. ಮನು ಏನು ಹೇಳ್ತಾನೆ ಅಂದರೆ, ಸ್ತ್ರೀ ತನ್ನ ಪುರುಷನನ್ನು ತಾನೇ ಆಯ್ಕೆ ಮಾಡ್ಕೋಬೇಕು, ಬೇರೆ ಯಾರೂ ಆಯ್ಕೆ ಮಾಡುವಂತಿಲ್ಲ. ತನಗೆ ಬೇಕಾದ ಪುರುಷನನ್ನು ಅವಳು ಆಯ್ಕೆ ಮಾಡಿಕೊಂಡ್ರೆ ಆ ಆಯ್ಕೆಗೆ ಸರ್ವರೂ ಸಮ್ಮತಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದು ಇವತ್ತಿನ ಏನಲ್ಲೂ ಇಲ್ಲ, ಇವತ್ತಿನ ಸಮಾಜದಲ್ಲೂ ನಮಗೆ ಕಾಣಿಸಲ್ಲ.
ಮನು ಹೇಳಿದಂಥ ಅದನ್ನು. ಅದರಿಂದ ಕೇವಲ ಮನುವನ್ನೇ ಏಕೈಕ ವ್ಯಕ್ತಿಯನ್ನು ಈ ನಡೆದಂಥ ಒಂದು ಘೋರಕ್ಕೆ, ಜಾತಿಯ ಒಂದು ಶೋಷಣೆಗೆ ಮನುವನ್ನು ಮಾತ್ರ ಕಾರಣ ಮಾಡುವಂಥ ಒಂದು ಮನೋಭಾವ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಇವು ಏನಿದ್ರೂ ಸಣ್ಣ ಅಸಮಾಧಾನಗಳು, ಬಟ್ ಒಟ್ಟಾರೆಯಾಗಿ ಕಾದಂಬರಿ ತನ್ನ ನಾವೀನ್ಯತೆಯಿಂದ, ತನ್ನ ಹೊಸ ರೀತಿಯಿಂದ ಕಥನವನ್ನು ಕಾಣುವ ಒಂದು ಕ್ರಮದಿಂದ ಮತ್ತು ಸೊಗಸಾದ ಭಾಷೆ, ಆ ಭಾಷೆಯ ಬಗ್ಗೆ ನೀವು ಯಾವುದೇ ಅನುಮಾನ ಬೇಡಬೇಡ. ಅವ್ರಿಗೆ ತುಂಬ ಒಳ್ಳೆಯ ಭಾಷೆ. ಕಥೆಯನ್ನು ಸಾವಧಾನದಿಂದ, ಯಾವುದೇ ಒಂದು ಉದ್ವೇಗಗಳಿಗೊಳಗಾಗದೆ ಸ್ಥಿತಪ್ರಜ್ಞತೆಯಿಂದ ಹೇಗೆ ಹೇಳಬೇಕು ಕಥೆಯನ್ನು ಅನ್ನೋದು ಅವರಿಗಾಗಲೇ ಸಿದ್ಧಿಯಾಗಿದೆ. ಅದನ್ನು ತುಂಬ ಚೆನ್ನಾಗಿ ನಾವು ಈ ಕಾದಂಬರಿಯಲ್ಲಿ ಗಮನಿಸ್ಬೋದು. ಒಂದು ಅತ್ಯಂತ ಒಳ್ಳೆಯ ಕಾದಂಬರಿಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಗೋಪಾಲ್ ಕೃಷ್ಣ ಪೈ ಅವರನ್ನು ಅಭಿನಂದಿಸ್ತೀನಿ. ಪ್ರಕಾಶಕನವರು ಮುರಳಿಯವ್ರನ್ನೂ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹುಶಃ 2 ಪಾತ್ರಗಳನ್ನು ನಾನು ಇವತ್ತು ನಿರ್ವಹಿಸ್ತಾ ಇದ್ದೀನಿ. ಅಧ್ಯಕ್ಷರು ಅಂತ ಅವರು ಹೇಳಿದ್ದಾರೆ, ಆಯೋಜಕರು ಸಂವಾದ ಅಂತ ಹೇಳಿದ್ದಾರೆ. ಅಧ್ಯಕ್ಷರ ಕೆಲಸ ಸುಲಭ ಯಾವಾಗಲೂ. ನೀವು ಹೇಳಿದ್ದು ಸರಿ, ಇವರು ಹೇಳಿದ್ದು ಸರಿ, ಅವ್ರು ಬರೆದದ್ದು ಸರಿ ಅಂತ ಹೇಳಿಬಿಟ್ರೆ ಪ್ರಾಯಶಃ ನನ್ನ ಮಾತು ಮುಗಿದೋಗುತ್ತೆ. ಅವರು ಸಣ್ಣ ಕತೆ ಎಷ್ಟು ಚುಟುಕಾಗಿರಬೇಕು, ಅದರಲ್ಲೆಲ್ಲ ಏನೆಲ್ಲ ಒಳಗೊಂಡಿರಬೇಕು ಅಂತ ಅಷ್ಟೇ ಚುಟುಕಾಗಿ ಹೇಳಿದ್ದಾರೆ. ವಸುಧೇಂದ್ರ ಅವರು ಒಂದು ಕಾದಂಬರಿಯ ಅರಹು ಹೇಗಿರಬೇಕು ಅನ್ನೋದನ್ನು ದೀರ್ಘವಾಗಿ ಅದನ್ನು ಚರ್ಚಿಸಿದ್ದಾರೆ. 2 ಮಾತುಗಳು ಚೆನ್ನಾಗಿದ್ವು. ನಾನು ಕೃತಿಗಳಿಗೆ ಮಾತಾಡೋದಕ್ಕಿಂತ ಪೈಗಳ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚು ಇಷ್ಟಪಡ್ತೀನಿ. ಗೋಪಾಲ್ ಕೃಷ್ಣ ಪೈಗಳು ಮೊದಲ ಕಥೆ ಬರೆದದ್ದು ನಾನು ಹುಟ್ಟಿದ 2 ವರ್ಷದ ನಂತರ. ಅಂದರೆ ಸುದೀರ್ಘವಾಗಿ 55 ವರ್ಷಗಳ ಕಾಲ ಯಾರೇ ಒಬ್ಬ ಲೇಖಕ ತನ್ನ ಸೃಜನಶೀಲತೆಯನ್ನು ಇಟ್ಕೊಂಡಿರೋದಿದೆಯಲ್ಲ, ಅದು ಭಾಳ ಕಷ್ಟ ಅಂತ ಅನಿಸುತ್ತೆ. ಅದು ಯಾಕೆಂದರೆ ಸರ್ಕಾರದ ನಿವೃತ್ತಿ ವಯಸ್ಸೇ 30-33 ಆಗಿಬಿಟ್ಟಿದೆ. ಆಮೇಲೆ ನೀನು ಕೆಲಸ ಮಾಡಬೇಡ, ನಿವೃತ್ತಿ ಹೊಂದು ಅಂತ. ಬಹುಶಃ ಈ ಕೆಲಸಕ್ಕಷ್ಟೇ ನಿವೃತ್ತಿ ಇಲ್ಲ ಅಂತ ಅಂದ್ಕೋತೀನಿ. ಆ ಪ್ರವೃತ್ತಿ ಇದೆಯಲ್ಲ, ಅವರು 2 ಅಪಾರವಾದ ಅನುಭವ. ನಾನು ಅವ್ರನ್ನ ಕಂಡ ಹಾಗೆ, ಅವರು ಸೇವೆಯಲ್ಲಿದ್ದವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು, ಅಲ್ಲಿ ನಿವೃತ್ತಿಯನ್ನು ಹೊಂದಿ ಈ ಪ್ರವೃತ್ತಿಯನ್ನು ಬಹುಶಃ ಬ್ಯಾಂಕಿಂಗ್ ಕ್ಷೇತ್ರಕ್ಕಿಂತ ಮುಂಚೆನೇ ಕತೆ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅಂದ್ಕೋತೀನಿ. 65ನೇ ಇಸ್ವಿ ಅಂತ ಅವ್ರು ಹೇಳ್ಕೊತಾರೆ. ನಾನು ವಿದ್ಯಾರ್ಥಿಯಾಗಿದ್ದಾಗ, ಅಂದರೆ ಇವತ್ತಿಗೂ ವಿದ್ಯಾರ್ಥಿಯಾಗಿರುವಂಥ ವಿನಯವಂತಿಕೆನೂ ಇದೆ ನಿಮಗೆ, ಬರೆಯುವಂತಹ ಒಂದು ಸಣ್ಣ ಅಹಂ ಕೂಡ ಇದೆ. ಎರಡೂ ಇರಬೇಕು ಒಬ್ಬ ವ್ಯಕ್ತಿಗೆ ಅಂತ. ಇಲ್ಲದ್ರೆ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ಪೈಗಳ ಮುಖ್ಯವಾದ ಅಂಶ ನನಗೆ ತುಂಬ ಇಷ್ಟ ಆಗುವಂಥದ್ದೇ, ಅವರು ಎಲ್ಲರ ಜೊತೆ ಬರೀತಾರೆ. ಅವರು 80ರ ವಯಸ್ಕನ ಅವನ ಜೊತೆನೂ ಸ್ನೇಹಿತನಾಗಿರ್ತಾರೆ, ಒಬ್ಬ 10 ವರ್ಷದ ಹುಡುಗನ ಜೊತೆನೂ ಸ್ನೇಹಿತನಾಗಿರ್ತಾರೆ. ಹಾಗಾಗಿ 2 ದಶಕಗಳಿಂದ ನನ್ನ ಆಪ್ತ ಬಳಗದಲ್ಲಿ ಅವರು ಕೂಡ ಒಬ್ಬರು. ನನ್ನ ಹಲವಾರು ಸಿನಿಮಾಗಳ ಹಿಂದೆ ಪೈ ಕೂಡ ಇದ್ದಾರೆ ಅನ್ನೋದು ನನಗೆ ಸಂತೋಷದ ಹೆಮ್ಮೆಯ ವಿಚಾರ ಅಂತ ಅಂದ್ಕೋತೀನಿ. ಮತ್ತಿನ್ನೊಂದು, ಒಬ್ಬ ಲೇಖಕ ಒಬ್ಬ ಕವಿ ಕಾವ್ಯವನ್ನು ಮಾತ್ರ ಬರೀಬಹುದು, ಒಬ್ಬ ಸಣ್ಣ ಕಥೆಗಾರ ಕಥೆಯನ್ನೇ ಬರೀಬೇಕು ಅಂತನೋ ಅಥವಾ ಕಥೆಯಲ್ಲಿ ಹಿಡಿತಾ ಇರುತ್ತೆ. ಒಬ್ಬ ಕಾದಂಬರಿ ಬರೆಯೋನು ಕಾದಂಬರಿಯಲ್ಲಿ ತನ್ನ ಚಾಣಾಕ್ಷತೆಯನ್ನು ಮೆರಿತಾನೆ ಅಂತ. ಇವತ್ತಿನ ವಿಶಿಷ್ಟ ಏನು ಅಂದರೆ, ಒಬ್ಬ ಲೇಖಕನ ಕಥೆ ಮತ್ತು ಕಾದಂಬರಿ ಎರಡೂ ಬಂದಿರೋದು ಭಾಳ ವಿಶೇಷ ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಅವರು ಅದ್ಭುತವಾಗಿ ಕಾವ್ಯಗಳ ಬಗ್ಗೆ ಮಾತಾಡ್ತಾರೆ. ಯಾವುದೇ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಿದ್ರೆ ಕನಿಷ್ಠ 2-3 ಕವಿತೆಗಳ ಬಗ್ಗೆ ಅವ್ರು ಹೇಳ್ತಾರೆ. ಕವಿತೆಗಳನ್ನು ಅದ್ಭುತವಾಗಿ ವಾಚನ ಮಾಡ್ತಾರೆ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಅವರ ಒಂದು ಕಥೆಯನ್ನು, ಸಣ್ಣ ಕಥೆಯನ್ನು ಓದಿಸ್ಬೇಕು ಅಂತ. ನನ್ನ ಆಸೆ ಕೂಡ ಅದೇ ಆಗಿದೆ. ಪ್ರಾಯಶಃ ಅದನ್ನು ನೆರವೇರಿಸ್ತಾರೆ ಅಂತ ಅಂದ್ಕೋತೀನಿ. ಆ ಕಥೆ ಒಂದು 8-10 ಸಾಲಿನ ಕಥೆ, ಅದರಿಂದ ಜನ್ಮಾದರಿಯ ಕಥೆ ಅದು. ಆ ಥರದ್ದು ನನಗೆ ಆಶ್ಚರ್ಯ ಅನ್ನೋದು, ಆ ಥರದ ಒಂದು ಸಣ್ಣ ಕಥೆಯನ್ನು ಒಬ್ಬ ಬರೆಯೋಕ್ಕೆ ಸಾಧ್ಯ, ಒಂದು ಸುದೀರ್ಘವಾದ ಅರಿವಿನ ಕಥೆಯನ್ನು ಬರೆಯೋಕ್ಕೆ ಸಾಧ್ಯ ಅಂತ. 2 ಥರದ್ದು ನಮ್ಮ ಬೇಲಾಡಿ ಹರಿಶ್ಚಂದ್ರದಲ್ಲಿದೆ. ಅವರ ಬೇಲಾಡಿ ಹರಿಶ್ಚಂದ್ರ ಮತ್ತು ಬ್ರಹ್ಮ ಎರಡರನ್ನೂ ಮ್ಯಾನ್ಸ್ಕ್ರಿಪ್ಟ್ನಲ್ಲೇ ಓದಂಥ ಹೆಮ್ಮೆ ನಂದು. ಆ ಬೇಲಾಡಿ ಹರಿಶ್ಚಂದ್ರ ಆದಾಗ ಅದು ಸಿನಿಮಾ ಆಗುತ್ತೆ ಅಂತ ನಾವು ಯಾರು ಅಂದ್ಕೊಂಡೇ ಇಲ್ಲ. ನೋಡಿ, 3 ಮಾಧ್ಯಮವನ್ನು ಇದು ಬೆಸೆದಿದೆ. ಸಣ್ಣ ಕಥೆ ಆಗಿರ್ಬೋದು, ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಿರುವಂಥದ್ದು, ಅಂದರೆ ಬೇರೆ ಬೇರೆ ರೂಪಗಳನ್ನು ಪಡ್ಕೋತಾ ಹೋಗುತ್ತೆ ಒಂದು ಕೃತಿ ಅನ್ನೋದು. ಆ ಒಂದು ನಿಷ್ಠೆ, ಅದರಲ್ಲೂ ಚಿತ್ರಕಥೆಯಲ್ಲೂ ಕೂಡ ಅವರು ನಿಷ್ಣಾತರು ಅನ್ನೋದು. ಕವಿತೆ ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಅವರೇ ಪ್ರಾಯಶಃ ಹೇಳ್ತಾರೆ ಅಂತ ಅಂದ್ಕೋತೀನಿ, ಅಥವಾ ಬರೆದಿರ್ಲಿಕ್ಕೂ ಸಾಕು. ನಾನು ಅವ್ರನ್ನ ಹತ್ತಿರದಿಂದ ಕಂಡಾಗೆ ಅವರು ಪ್ರಕಟ ಮಾಡಿರೋದಕ್ಕಿಂತ ಪ್ರಕಟ ಮಾಡದೇ ಇರೋದು ಹೆಚ್ಚಿದೆ. ನೀವು ಹೇಳಿದ್ರಿ, ಸಪ್ನ ಸಾರಸ್ವತ ಅಂತ ಮಹತ್ವದ ಒಂದು ಕೃತಿಯನ್ನು ಬರೆದು ಇಡೀ ಒಂದು ಸಾರಸ್ವತ ಲೋಕನೇ ಅವ್ರ ಕಡೆ ತಿರುಗಿ ನೋಡೋ ಹಾಗಾಯಿತು, ಚರ್ಚಿತವಾಯಿತು. ಇವತ್ತಿಗೂ ಚರ್ಚಿತವಾಗ್ತಾ ಇದೆ. ಪ್ರಾಯಶಃ 7 ಭಾಷೆಗಳಲ್ಲಿ ಅದು
ಅನುವಾದವಾಗಿರೋದು ಇವತ್ತಿಗೂ ಆಗ್ತಾನೆ ಇದೆ. ಅದಕ್ಕೆ ಇವತ್ತಿಗೂ ಅವರಿಗೆ ಅಲ್ಲಲ್ಲೇ ಚರ್ಚೆಗಳಾಗ್ತಾ ಇರೋದು. ಅಂಥ ಒಂದು ಕೃತಿಯನ್ನು ಬರೆದ ಮೇಲೆ ನೀವು ಹೇಳಿದಾಗೆ ಒಬ್ಬ ವ್ಯಕ್ತಿ ಒಂದು ಎತ್ತರಕ್ಕೆ, ಯಾವುದೋ ಒಂದು ಎತ್ತರಕ್ಕೆ ಏರಿದ ನಂತರ ಮುಂದಿನ ಕೆಲಸ ಮಾಡೋದು ಭಾಳ ಕಷ್ಟ. ಯಾಕೆಂದ್ರೆ ಒಂದು ಅದನ್ನು ಉಳಿಸ್ಕೋಬೇಕಾಗತ್ತೆ, ಆ ಎತ್ತರವನ್ನು ಅಥವಾ ಸೃಜನಶೀಲತೆಯನ್ನು ಉಳಿಸ್ಕೊಳ್ದಿದ್ರೆ ತುಂಬ ಸುಲಭವಾಗಿ ನಮ್ಮ ಜಗತ್ತು ಅವ್ರನ್ನ ತುಂಬ ಕೆಳಕ್ಕಾಕ್ಬಿಡುತ್ತೆ. ಅವರು ಇನ್ನೊಂದು ಕಾದಂಬರಿ ಬರೆದಿದ್ರು, ತುಂಬ ಜನಕ್ಕೆ ಗೊತ್ತಿಲ್ಲ, ಅದನ್ನು ಹೇಳ್ಬಿಡುವೋ ಗೊತ್ತಿಲ್ಲ. ಅವ್ರು ಒಪ್ಪಿಗೆ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಲ್ವಾ, ಹಾಗಾಗಿ ನನಗೆ ಸೆಕೆಂಡ್ ಮಾಡ್ತೀರಾ ನೀವು ಅಂತ ಅನ್ಕೋತೀನಿ. ಅದು ಬ್ರಹ್ಮ ಎಷ್ಟು ವಿಶಿಷ್ಟವಾಗಿದೆಯೋ ಅದರ ಹಾಗೆ ವಿಶಿಷ್ಟವಾದ ಇನ್ನೊಂದು ಕಾದಂಬರಿ. ನಾನೀಗ ಬ್ರಹ್ಮದ ಬಗ್ಗೆ ಹೇಳಿದ್ರು ಇವ್ರಿಗೆ ಗೊತ್ತಾಗಲ್ಲ, ಬರೀದೇ ಇರೋ ಕಾದಂಬರಿ ಬಗ್ಗೆ ಹೇಳಿದ್ರು ಗೊತ್ತಾಗಲ್ಲ, ಅವ್ರು ಓದದೇ ಇರೋದ್ರಿಂದ. ಆ ಕಾದಂಬರಿಯನ್ನು ಕೂಡ ಓದಿದ್ದೀನಿ. ಅಂದರೆ ಒಬ್ಬ ಕೃತಿಕಾರ ತಾನು ಬರೆದಿದ್ದೆಲ್ಲ ಶ್ರೇಷ್ಠ ಅಂತ ಅಂದ್ಕೋಬಾರ್ದು, ತಾನು ಬರೆದಿದ್ದೇ ಸತ್ಯ ಅಂತ ಅಂದ್ಕೋಬಾರ್ದು. ಆ ಒಂದು ನಿರ್ಗುಣ ಇದೆಯಲ್ಲ, ನನಗದು ಪೈನಲ್ಲಿ ಭಾಳ, ಅದು ಕೂಡ ಸ್ವಪ್ನ ಸಾರಸ್ವತ ಹೇಗೆ ಇಷ್ಟವಾಗಿದ್ದೋ, ಬ್ರಹ್ಮ ಹೇಗೆ ನನಗೆ ಇಷ್ಟವಾದ ಕೃತಿಯೋ, ಅವರ ಹಿಂದಿನ ಅದನ್ನು ಶೀರ್ಷಿಕೆಯನ್ನು ನಾನು ಹೇಳೋದು ಉಚಿತ ಅಲ್ಲ, ಅದರಿಂದ ಶೀರ್ಷಿಕೆ ಹೇಳ್ತಾ ಇಲ್ಲ, ಅದು ಕೂಡ ಇಷ್ಟವಾದ ಕಾದಂಬರಿ. ಪ್ರತಿ ಸರಿ ಅವ್ರ ಜೊತೆ ಮಾತಾಡುವಾಗ ಅದನ್ನು ಕೃತಿಯನ್ನು ಯಾಕೆ ನೀವು ಪ್ರಕಟಿಸಲಿಲ್ಲ ಅಂತ ಕೇಳ್ತೀನಿ. ಇಲ್ಲ ರೀ, ಪ್ರಕಟಿಸೋ ಧೈರ್ಯ ಬರ್ತಾ ಇಲ್ಲ. ಈ ಒಂದು ಇದೆಯಲ್ಲ ಅಳುಕು, ಅದು ಕೂಡ ಒಬ್ಬ ಬರಹಗಾರನಿಗೆ ಭಾಳ ಮುಖ್ಯ. ಆ ವಿನಯ ಮತ್ತು ಅಳುಕು ಇದೆಯಲ್ಲ, ಅದು ಪೈನಲ್ಲಿ ಇರುವಂಥ ಒಬ್ಬ ಸೃಜನಶೀಲತೆಯ ಶಕ್ತಿ ಅಂತ ಅಂದ್ಕೋತೀನಿ. ನನಗೀಗಲೂ ಹಕ್ಕೊತ್ತಾಯ ಅದನ್ನು ಪ್ರಕಟಿಸಿ ಅನ್ನುವಂಥದ್ದು. ಆಮೇಲೆ ಬ್ರಹ್ಮ ಬರೆದ ಮೇಲೆ ನನಗೆ ಆಶ್ಚರ್ಯ ಆಯಿತು. ನೀವು ಹೇಳಿದ್ರಿ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಮೂರೂ ಪಾತ್ರಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕೋದಿದೆಯಲ್ಲ, ಸಾಮಾನ್ಯವಾದ ಕೆಲಸ ಇಲ್ಲ. ಆನಂತರ ಬರುವಂಥ ಎಷ್ಟು ವಿಚಾರಗಳನ್ನ ನಾವು ಉತ್ತರ ಕೊಡಬೇಕಾಗುತ್ತೆ. ಅವ್ರು ನಮ್ಮೂರು ಜನಕ್ಕೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಇದೆ. ಅವ್ರು ಎಲ್ಲದಕ್ಕೂ ಉತ್ತರವನ್ನು ಸಿದ್ಧಪಡಿಸ್ಕೊಂಡಿರ್ತಾರೆ. ಅಥವಾ ಬ್ರಹ್ಮನ ಶೀರ್ಷಿಕೆ ಯಾಕಿಟ್ರಿ ಅಂತ ಕಾದಂಬರಿ ಓದಿದ ತಕ್ಷಣ ನಾನು ಅವ್ರನ್ನ ಕೇಳಿದೆ. ಅವ್ರು ಕೊಟ್ಟ ಉತ್ತರವನ್ನು ನಾನೀಗ ಹೇಳೋಕ್ಕೋಗಲ್ಲ, ಅವರೇ ಪ್ರಾಯಶಃ ಮುಂದಿನ ಮಾತುಗಳಲ್ಲಿ ಹೇಳ್ತಾರೆ. ಆ ಶೀರ್ಷಿಕೆನೇ ಎಷ್ಟು ಸೊಗಸಾಗಿದೆ. ನೀವು ಬಣ್ಣದ ಬಗ್ಗೆ ಮಾತಾಡಿದ್ರಿ ನೋಡಿ, 2 ಕೃತಿಗಳ ಬಣ್ಣನು, ಇದಕ್ಕಿರುವಂಥ ಬಣ್ಣ ನೋಡಿ, ಮತ್ತು ಅದರ ನೀಲಿ ಇದೆಯಲ್ಲ, ಬ್ರಹ್ಮ ಅನ್ನೋದು ಅನಂತ, ಯಾವುದೇ ಇದಕ್ಕೆ ನಿಲುಕದೇ ಇರುವಂಥದ್ದು. ಹಾಗಾಗಿ ಆ 3 ಕಾಲದ 3 ಯುಗಗಳ ಒಂದು ಇದನ್ನು ಹಾಕಿದಾಗ ಅದು ಯಾವುದಕ್ಕೂ ನಿಲುಕಲ್ಲ ಅನ್ನೋದನ್ನು ಸೂಚ್ಯವಾಗಿ ಪ್ರಾಯಶಃ ಅದರಲ್ಲಿ ಹೇಳ್ತಾರೆ ಅಂತ. ಬ್ರಹ್ಮ ಹಿಂದೆ ಇದ್ದ, ಇವತ್ತೂ ಇದ್ದಾನೆ, ಪ್ರಾಯಶಃ ಮುಂದೆಯೂ ಇರ್ತಾನೆ. ಮತ್ತು ನೀವು ಇನ್ನೊಂದನ್ನು ಹೇಳಿದ್ರಿ, ಪ್ರಾಯಶಃ ಅದನ್ನು ಕವಿ ಸಮಯ ಅಂತ ನಾವು ಬಿಡಬಹುದೇನೋ. ನೀವು ಬರವಣಿಗೆ ಬಗ್ಗೆ ಹೇಳಿದ್ರಿ, ಇದು ಇತಿಹಾಸವನ್ನು ಕುರಿತಾದಂಥದ್ದ ಅಥವಾ ಪುರಾಣವನ್ನು ಕುರಿತಾದಂಥದ್ದ, ಅದು ನಿಲುಕದ ಮಾತು. ಅದು ವ್ಯಾಸರು ಗಣೇಶನ ಕೈಲಿ ಬರ್ಸಿದ್ರು ಅಂತಲೇ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರುವಂಥದ್ದು. ಹಾಗಾಗಿ ಅದನ್ನು ನಾವು ಕವಿ ಸಮಯ ಅಂತ ಪ್ರಾಯಶಃ ತೇಲಿಸ್ಬಿಡಬಹುದು. ದೊಡ್ಡ ಏನು ಅಪರಾಧ ಅಲ್ಲ ಅಂತ ನಾನು ತಪ್ಪು ಅಂತನೋ ನನಗೆ ಅನಿಸಲ್ಲ. ಹಾಗಾಗಿ ಇದನ್ನು ಎಲ್ಲರಿಗೂ ಅದನ್ನು ಓದಿದಾಗಲೇ ಅದರ ಸೊಗಸು ಗೊತ್ತಾಗೋದು. ಬ್ರಹ್ಮ ಇದೆಯಲ್ಲ, ದೊಡ್ಡ ಹರಹು, ಅದಕ್ಕೆ ಬರೆಯೋದಕ್ಕೊಂದು ತಾಕತ್ತು ಬೇಕು ಅಂತ. ಕುಮಾರವ್ಯಾಸ ಈಗಾಗಲೇ ಮುಟ್ಟಿಯಾಗಿದೆ, ಪಂಪ ಮುಟ್ಟಿಯಾಗಿದೆ, ಭೈರಪ್ಪನವರು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ ಮುಟ್ಟಿರುವಂಥವ್ರು. ಆಮೇಲೆ ಬೇರೆ ಬೇರೆ ಪ್ರಕಾರದಲ್ಲಿ ಈಗಲೂ ಅದನ್ನು ಯಾವ ದೃಷ್ಟಿಕೋನದಿಂದ ಬರೀಬಹುದು. ಮಹಾಭಾರತ ಎಲ್ರಿಗೂ, ಎಲ್ಲ ಕ್ಷಣದಲ್ಲೂ, ಎಲ್ಲ ಕಲಾವಿದನಿಗೂ ಒಂದಲ್ಲ ಒಂದು ಹಂತದಲ್ಲಿ ಕೆಣಕ್ತಾ ಇರುತ್ತದು. ಅದರಿಂದನೇ ಎಲ್ಲ ಹುಟ್ಟೋದು ಅಂತ ಅಂದ್ಕೋತೀನಿ. ನಾವು ಸಿನಿಮಾ ಮಾಡಿದ್ರು ಅಷ್ಟೇ, ಒಬ್ಬ ಕವಿ ಕಾವ್ಯ ಬರೆದ್ರು ಅಷ್ಟೇ, ಒಂದು ಸಣ್ಣ ಕತೆ ಬರೆದ್ರು ಅಷ್ಟೇ, ಮಹಾಭಾರತದ ಒಂದು ಸಣ್ಣ ಇದು ಅದರಲ್ಲಿ ಸೇರಿಕೊಂಡೇ ಇರುತ್ತೆ. ಹೇಗಾದರೂ ಸರಿ, ಆ ಪಾತ್ರದಲ್ಲಾದರೂ ಆಗಿರ್ಬೋದು. ಆದರೆ ಇಡೀ ಅದನ್ನು ಸಮಗ್ರವಾಗಿ ಬೇರೊಂದು ದೃಷ್ಟಿಕೋನದಲ್ಲಿ ಅದನ್ನು ರಚಿಸಿರೋದೇ ಅದರ ಸೃಜನಶೀಲತೆಗೆ ಒಂದು ಸಾಕ್ಷಿ ಅಂತ ನಾನು ಅಂದ್ಕೋತೀನಿ. ಭಾಳ ಒಳ್ಳೆಯ ಕಾದಂಬರಿಯನ್ನು ಬರೆದಿದ್ದಾರೆ. ಪ್ರಾಯಶಃ ಸ್ವಪ್ನ ಸಾರಸ್ವತದ ನಂತರದ ಒಂದು ಮಹತ್ವದ ಕಾದಂಬರಿಯಾಗಿ ಇದು ಉಳಿಯುತ್ತೆ, ಎಲ್ಲರ ಮನ್ನಣೆ ಗಳಿಸುತ್ತೆ. ಅದನ್ನು ಓದೋದೇ ಒಂದು ಸಂತೋಷ ಅಂತ ಅನಿಸುತ್ತೆ. ಅದನ್ನು ಒಪ್ಪೋದು ಬಿಡೋದು ಬೇರೆ ವಿಚಾರಗಳನ್ನು, ಅದು ಯಾವಾಗಲೂ ಚರ್ಚೆಗೆ ಆಗಬೇಕಾದಂತಹ ವಿಚಾರ. ಹಾಗೆ ಹರಿಶ್ಚಂದ್ರ ಇದೆಯಲ್ಲ, ಹರಿಶ್ಚಂದ್ರ ಕೂಡ ಬೇಲಾಡಿ ಹರಿಶ್ಚಂದ್ರ ಅವರು ತುಂಬ ಚೆನ್ನಾಗಿ ಅದರ ಮುನ್ನುಡಿಯಲ್ಲಿ ಅನ್ನೋದಕ್ಕಿಂತ ಒಂದು ಮಾತಲ್ಲಿ ಹೇಳ್ತಾರೆ, ಒಂದು ಕಥೆಯನ್ನು ನಾನು ಹೇಗೆ ಬರಿತೀನಿ, ಅನುಭವ ಅಷ್ಟೇ ಕಥೆಯಾಗ ಸಾಧ್ಯ. ಅನುಭವ ಯಾವ ಹಂತಗಳಲ್ಲಿ ಕಲ್ಪನೆಗಳನ್ನು ಸೇರ್ಕೊಂಡು ಒಂದು ಕಥೆ ಆಗುತ್ತೆ, ಅನುಭವ ಇಲ್ಲದಲೇ ಕಥೆ ಆಗುತ್ತಾ, ಈ ಒಂದು ಚರ್ಚೆಯನ್ನು ಹೇಳಿ ಹೊಸಬ್ರು ಯಾರಾದರೂ ಈ ಕ್ಷೇತ್ರಕ್ಕೆ ಬರೋವಂಥವ್ರಿಗೆ ಕೂಡ ಒಂದು ಅದ್ಭುತವಾದ ಮುನ್ನುಡಿ ಅಂತ ನಾನು ಭಾವಿಸ್ತೀನಿ. ನಾನು ಯಾವ ಕಥೆಯನ್ನು ಯಾಕೆ ಬರದೆ ಅಂತ ಅನ್ನೋದಕ್ಕಿಂತ ಕಥೆ ಯಾಕೆ ಬರಿತೀನಿ, ಕಾದಂಬರಿ ಯಾಕೆ ಬರಿತೀನಿ, 2 ವಿಶ್ಲೇಷಣೆ. ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳ್ತೀರಿ ಅವರು ಆ ನಿಲುವು ಕೂಡ ಅದೇ ಆಗಿದೆ. ನೋ ಸ್ಟ್ಯಾಚ್ಯೂಸ್ ಬಿಲ್ಟ್ ಫಾರ್ ಕ್ರಿಟಿಕ್ ಅಂತಲೇ ಏನೋ ಒಂದು ಮಾತನ್ನು ಹೇಳ್ತಾರೆ ಅವರು. ನಂಗೆ ಅದು ತುಂಬ ಇಷ್ಟವಾಯಿತು. ಅಂದರೆ ನಾನು ಎಲ್ಲವನ್ನೂ ನನ್ನ ಪಾಡಿಗೆ ನನಗೆ ಅನಿಸಿದ್ದನ್ನು ಬರಿತಾ ಹೋಗ್ತೀನಿ ಅಂತ ನಿರಂತರವಾಗಿ ಬರಿತಾ ಬಂದಿದ್ದಾರೆ. ಅಂಥ ಪೈಗಳಿಗೆ ನಾನು ಅಭಿನಂದಿಸ್ತೀನಿ. 2 ಕೃತಿಗಳು ಇವತ್ತು ಬಿಡುಗಡೆ ಆಗ್ತಾ ಇರೋದು. ತುಂಬ ಚೆನ್ನಾಗಿ ನೀವು ಮಾತಾಡಿದ್ರಿ. ಇದರ ನಡುವೆ ನಾವು ಅವ್ರ ಮಾತುಗಳನ್ನು ಕೇಳ್ತಾ ಆಮೇಲೆ ಅವ್ರ ಜೊತೆ ನಮಗೆ ಎಷ್ಟೋ ಪ್ರಶ್ನೆಗಳಿದೆ, ನನ್ನೊಳಗೆ ನಿಮ್ಮೊಳಗೆ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನು ಪ್ರಾಯಶಃ ಕೂಡ ಅವರಿಗೆ ಕೇಳಬಹುದು ಅಂತ ಅನಿಸುತ್ತೆ. ಮೊದಲ ಪ್ರಶ್ನೆ ಏನೆಂದು, ಬ್ರಹ್ಮ ಅಂತ ಶೀರ್ಷಿಕೆ ಯಾಕಿಟ್ರಿ? ನಮಸ್ಕಾರ. ನಾನು ಮಾತನಾಡಲೇಬೇಕಾದ ಇದಿದೆ, ಅಗತ್ಯ ಇದೆ. ಎಲ್ಲಕ್ಕಿಂತ ಮೊದಲು ನನ್ನ ಜೊತೆಯಲ್ಲಿ ಕೂತ ಈ 3 ಗೆಳೆಯರು ಅಂತ ನಾನು ಹೇಳ್ತೀನಿ.
ಅತ್ಯಂತ ಚಿಕ್ಕವರು ಬಹುಶಃ ವಸುಧೇಂದ್ರ. ಯಾಕೆಂದರೆ ಅವರು ಮಾತನಾಡುವಾಗಲೇ ಹೇಳಿದರು, ಹಿರಿಯರು ನೀವು ಮೊದಲು ಮಾತನಾಡಿ ಅಂತೇಳಿ. ಅಷ್ಟು ದೊಡ್ಡವರು, ಹಿರಿಯರಂದರೆ ವಯಸ್ಸಿನಲ್ಲಿ ದೊಡ್ಡವರು ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದರೆ MS ಶ್ರೀರಾಮ್ ಇದ್ದದರಲ್ಲಿ ನಮ್ಮ ನಡುವೆ ಅತ್ಯಂತ ಕಿರಿಯರ ಥರ ಕಾಣ್ತಾರೆ. ಯಾಕಂದರೆ ಅವರ ವಿಟ್, ಅವರ ತಮಾಷೆಗಳು, ಅವರ ಅಪ್ರೋಚ್, ಮೇಷ್ಟ್ರು ಕೂಡ ಅದು ನನಗೆ ಆಶ್ಚರ್ಯಕರವಾಗಿ ಕಾಣುತ್ತೆ. ಶೇಷಾದ್ರಿ ಅಂತೂ ನಾನು ಅವ್ರ ಜೊತೆಲಿ ಹಗಲು ರಾತ್ರಿಗೂ ಇದ್ದ ವ್ಯಕ್ತಿ. ಹೌದು, ರಾತ್ರಿ ಅಲ್ಲ ಹಗಲು. ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನನ್ನ ಬಗ್ಗೆ, ಈ ಕೃತಿಗಳ ಬಗ್ಗೆ. ಒಂದು ಮೊದಲ ಮಾತು, ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಬ್ರಹ್ಮ ಅಂತ ಯಾಕೆ ಕೊಟ್ಟರು? ಬ್ರಹ್ಮ ಅಂದರೆ ಸೃಷ್ಟಿ ಅಂತಲೂ ಅರ್ಥ ಇದೆ, ವಿಸ್ತಾರ ಅಂತಲೂ ಅರ್ಥ ಇದೆ. ವಿಸ್ತಾರ ಅಂತ ಹೇಳೋದಕ್ಕಾಗಿ ಇದು ಈ ಬಣ್ಣ, ಅದು ನೀಲಿ ಬಣ್ಣ ಅನಂತ ಅಂತೇಳಿಯೇ ಅದು ಪೇಂಟರ್ಸ್ ಎಲ್ಲ ಇವತ್ತು ಮಾಡ್ತಾ ಇದ್ರಂತೆ ಮೊದಲು. ಈಗ ಆ ಕಲ್ಪನೆ ಬದಲಾಗಿದೆ ಅಂತಲೂ ಹೇಳ್ತಾರೆ. ಬಟ್ ನೀಲಿ ನಮಗೆ ಈಗಲೂ ಕೂಡ ಆಕಾಶ ನೀಲಿ ಆದ ಕಾರಣ ನಾವು ಅದು ನೀಲಿಯನ್ನು ಹಾಕ್ಕೊಂಡಿದ್ದೀವಿ. ಇದು ನೋಡಿ, ಇದು ಸರಿಯಾಗಿ ನೋಡಿದರೆ ಅದನ್ನು ಮರದ ಇದು ಏನು ಹರವು ವಿಸ್ತಾರ ಕಾಣ್ತದೆ. ಬಟ್ ಅದನ್ನು ನೀಲಿ ಕೊಟ್ಟಿದ್ದಾರೆ, ಅಪಾರ. ಅದು ಭಾಳ ಯೋಚನೆ ಮಾಡಿ ಅದು ಚಿತ್ರ ಮಾಡಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಹಾಗೆ ಆ ಕತೆ ನೀಲಿ ಬ್ರಹ್ಮ ಅಂತೇಳೋದು ಸೃಷ್ಟಿ. ಇಲ್ಲಿ ಸೃಷ್ಟಿಯಾಗುತ್ತೆ, ಕಥೆಯ ಸೃಷ್ಟಿಯಾಗುತ್ತೆ. ಯಾಕಂತ ಹೇಳಿದರೆ ದ್ವೈಪಾಯನ ವೇದವ್ಯಾಸ ಆಗೋ ಹಂತದಲ್ಲಿ ಹೋಗ್ತಾ ಇದ್ದಾನೆ. ಅವನು ದ್ವೈಪಾಯನ ಆಗಿರ್ತಾನೆ, ಕೃಷ್ಣ ದ್ವೈಪಾಯನ. ಅವನ ಹುಟ್ಟು ಅದೆಲ್ಲ ಮಹಾಭಾರತದಲ್ಲಿ ಬಂದಿದೆ. ಅದಕ್ಕೆ ಬೇರೆಯೇ ಒಂದು ಅರ್ಥ ಕೊಟ್ಟು ನಾನು ಅವನಿಗೆ ಅವನು ಕತೆ ಬರೀಲಿಕ್ಕೆ ಹೊರಟಿದ್ದಾನೆ. ಮೊದಲ ಭಾಗದಲ್ಲೇ ಹೇಳ್ತೀನಿ ನಾನು, ಕತೆ ಬರೀತಾ ಇದ್ದೇನೆ ಅಂತ ಹೇಳಿ. ಇದೆ ಹಾಗೆ ಕತೆ ಬರೀಲಿಕ್ಕೆ ಹೊರಟವನು ಕಥೆಯನ್ನು ಹೇಗೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ, ಅದಕ್ಕಾಗಿ ಬ್ರಹ್ಮ ಅಂತೇಳಿ ಹೆಸರು ಕೊಟ್ಟಿದ್ದೇನೆ. ಬ್ರಹ್ಮ ಅಂತೇಳಿ ದೇವರ ಹೆಸರಲ್ಲ. ಬ್ರಹ್ಮ ಅಂತ ಹೇಳೋದು ನನ್ನ ಮಟ್ಟಿಗೆ ಈ ವಿಸ್ತಾರತೆ ಮತ್ತು ಅದೊಂದು ಸಣ್ಣದಾಗಿ ಮಾಡಬಾರ್ದು. ಈ ಬ್ರಹ್ಮೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ದೆ ಅಲ್ಲ. ಹೌದು, ಯಾರು ಮಹಾಭಾರತದ ಬಗ್ಗೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತೇಳಿ ಅವರು ಹೇಳದೇ ಇದ್ದದ್ದು ಯಾವುದು ಬಿಟ್ಟೇ ಇಲ್ಲ. ಹಾಗೆ ಅಂಥದ್ದನ್ನು ಮಾಡಬೇಕು ಅಂತೇಳಿ ಅದರ ಬಗ್ಗೆ ಅವ್ರು ಬರೆಯೋ ಬಗ್ಗೆ ವಸಿಷ್ಠರಿಗೆ ಕೂಡ ಒಂದು ಇದಿದೆ, ಏನು ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಈ ವ್ಯಕ್ತಿ ಬರೀತಾನೆ ಅಂಥದ್ದು ಅಂತ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಹಂತದಲ್ಲಿ ಕೌಶಿಕ ಹೋಗ್ತಾನೆ. ನನ್ನ ಪ್ರಶ್ನೆ ಏನಿತ್ತು ನಾನು ಇದನ್ನು ಬರೆಯುವಾಗ ಅಂದರೆ, ನೋಡಿ, ನಾನು ಬಾಲ್ಯದಿಂದಲೂ ನನ್ನ ಬದುಕು ಎರಡು ರೀತಿಯಲ್ಲಿ ಓಡ್ತಿತ್ತು. ಒಂದು ವಾಸ್ತವಿಕ ನೆಲೆಯಲ್ಲಿ ಹೋಗ್ತಿತ್ತು. ನನ್ನ ಸುತ್ತಮುತ್ತ ಇದ್ದ ಗೆಳೆಯರು, ನನ್ನ ಮನೆಯ ಸ್ಥಿತಿಗತಿ ಅಥವಾ ಹೊರಗಿನ ಶಾಲೆ, ಇದೆಲ್ಲ. ನನ್ನ ಇನ್ನೊಂದು ಸ್ಥಿತಿ ಏನಿತ್ತು ಅಂತೇಳಿದರೆ ಪುರಾಣಗಳಲ್ಲಿ ಓಡಾಡೋದು, ಯಕ್ಷಗಾನ, ತಾಳಮದ್ದಳೆ, ಇವುಗಳಲ್ಲಿ ಓಡಾಡ್ತಾಯಿದ್ದೆ. ನಮ್ಮ ಎದುರೇ ಈ ಪಾತ್ರಗಳೆಲ್ಲ ದಿಗಿಣ ಆಗ್ತಾಯಿದ್ವು. ಅದನ್ನು ನೋಡ್ತಾ ಆ ಲೋಕದಲ್ಲಿ ನಾನು ಓಡಾಡ್ತಾಯಿದ್ದೆ. ಇದು ನನ್ನ ಬದುಕಿನುದ್ದಕ್ಕೂ ಇವತ್ತಿಗೂ ನನಗೆ ಯಕ್ಷಗಾನ ಮತ್ತು ತಾಳಮದ್ದಳೆ ಬಗ್ಗೆ ಬಹಳಷ್ಟು ಒಂದು ಇದಿದೆ. ಅದರಿಂದಾಗಿ ಈ ಕಥೆಗಳನ್ನು ಬರೀಬೇಕು, ಇದ್ರ ಬರೀಬೇಕು ಅಂತ ಇಂದೂ ನೆನೆಸಿಲ್ಲ ಇತ್ತು ನಾನು. ಪುರಾಣಕ್ಕೆ ಸಂಬಂಧಪಟ್ಟ ಯಾವುದೇ ಕಥೆಯನ್ನು ಬರೀಲಿಕ್ಕೆ ನನಗೆ ಮನಸ್ಸಿಲ್ಲ ಇತ್ತು. ಅಂದರೆ ಮನಸ್ಸಿಲ್ಲ ಅಲ್ಲ, ಯೋಚನೆ ಮಾಡಿಲ್ಲ ಇತ್ತು ನಾನು. ಆದರೆ ನಿಧಾನವಾಗಿ ನನ್ನ ಬಾಲ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಇಂಥ ಪಾತ್ರಗಳ ಜೊತೆ ನಾನು ಓಡಾಡ್ತಾ ಇದ್ದೆ ಅಲ್ಲ, ಅದರಲ್ಲಿ ಮುಖ್ಯವಾದ್ದು ನನಗೆ ಬೇಕಾದ್ದು, ನನಗೆ ಕಂಡದ್ದು ಏನಂತ ಹೇಳಿದರೆ ವಿಶ್ವಾಮಿತ್ರ ಮತ್ತು ವಸಿಷ್ಠರ ಜಗಳಗಳು. ಇದನ್ನು ನಾನು ಬರೀಲಿಕ್ಕೆ ಸಾಧ್ಯ. ಯಾಕಂದರೆ ಅದು ಇವತ್ತಿಗೂ ಅದು ಒಂದು ಮುಖ್ಯ ಇದಾಗಿದೆ. ವಸಿಷ್ಠರನ್ನು ವಿಶ್ವಾಮಿತ್ರ ಕೇಳಿದ ರೀತಿ ಇದೆಲ್ಲ, ಅದು ಇವತ್ತಿಗೂ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸನಾತನ ಜನರ ಜೊತೆ ಉಳಿದ ಜನರು, ಬುದ್ಧಿಜೀವಿಗಳು, ಅಂದರೆ ನಾನು ಅಂಥದ್ದೆಲ್ಲ ಪಾಲಿಟಿಕ್ಸ್ ಮಾತನಾಡ್ತಾ ಇಲ್ಲ ಇಲ್ಲಿ, ಆದರೆ ಆ ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದಾರೆ. ಹಾಗಿದ್ರೆ ಅದನ್ನು ಇಟ್ಕೊಂಡು ನಾನೊಂದು ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತೇಳಿ ಯೋಚನೆ ಮಾಡಿದೆ. ಆಗ ನನಗೆ ಬರೀ ವಿಶ್ವಾಮಿತ್ರ ವಸಿಷ್ಠರ ಜಗಳ ಮಾತ್ರ ಅಲ್ಲ, ಇದನ್ನು ಬರೀಲಿಕ್ಕೆ ಹೊರಟ ವೇದವ್ಯಾಸರಿಗೆ ಹ್ಯಾಕೆ ಕಂಡಿರ್ಬೋದು ಅಂತೇಳಿ. ವೇದವ್ಯಾಸರಿಗೆ ಅವರು ಕಾಡಿನಲ್ಲಿದ್ದವರು, ತಪಸ್ಸು ಮಾಡ್ತಾ ಇದ್ದವರು, ಅವ್ರಿಗೇನು ಅನುಭವ ಇದೆ? ಅನುಭವ ಇಲ್ಲದೆ ಒಬ್ಬ ವ್ಯಕ್ತಿ ಏನು ಬರೀಲಿಕ್ಕೆ ಸಾಧ್ಯ? ಅದು ಬರೀ ಪ್ರತಿಭೆ ಮಾತ್ರ. ಈಗ ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ಕತೆ ಬರೆಯೋರು, ಕ್ರಿಯೇಟ್ ಮಾಡೋರು. ನಮಗೆ ಅನುಭವ ಇಲ್ಲದಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಹಾಗೆಯೇ ವೇದವ್ಯಾಸರಿಗೆ ಅಂಥ ಅನುಭವ ಏನಿತ್ತು? ಅಂಥದ್ದನ್ನು ಹುಡುಕ್ತಾ ಹೋದಾಗ
ನನಗೆ ಮುಖ್ಯವಾಗಿ ಸಿಕ್ಕಿದ್ದು ಯಾವುದು ಅಂತ ಹೇಳಿದರೆ ಒಬ್ಬರು ಈ 19ನೇ ಶತಮಾನದ 20ನೇ ಶತಮಾನದ ಮೊದಲ ಭಾಗದಲ್ಲಿ ಅಂದರೆ 1920ಸ್ನಲ್ಲಿ ಎ ವೆಂಕಟಾಚಲಮಯ್ಯರ್ ಅಂತ ಹೇಳೋರು ಒಂದು ಪ್ರಬಂಧ ಬರೆದಿದ್ದಾರೆ. ಏನಂತ ಹೇಳಿದರೆ ವ್ಯಾಸರು ಬರೆದಿರದ ಕೆಲವು ಪ್ರಕ್ಷಿಪ್ತ ಭಾಗಗಳ ಅಂಥೇಳಿ ಅವರೊಂದು ಇದು ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿದೆ ಅದು. ಅವರು ಮದ್ರಾಸ್ನಲ್ಲಿ ಹೈಕೋರ್ಟ್ ವಕೀಲರಾಗಿದ್ದರು. ಅವರು ಬರೆದ ಪುಸ್ತಕ ಅದನ್ನು ಓದಿದೆ ನಾನು. ಓದಕ್ಕೆ ವ್ಯಾಸರು ಬರೆದಿದ್ದಾರೆ, ಆದರೆ ಬರೀದೇ ಇರೋದನ್ನು ಮುಂದೆ ಕೆಲವರು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳೋ ವಿಷಯನೂ ಬಂತು. ಹಾಗೆ ಅದನ್ನು ಓದಬೇಕು ಅಂತೇಳಿ ಎಲ್ಲ ಓದಲಿಕ್ಕೆ ಶುರು ಮಾಡಿದಾಗ ಲಕ್ಷ್ಮೀಶ್ ತೋಳ್ಪಾಡಿಯವರು ನನಗೆ ನೀವು ಅಷ್ಟನ್ನು ಮಾತ್ರ ಓದೋದಲ್ಲ, ನೀವು ಧರ್ಮಶಾಸ್ತ್ರವನ್ನು ಓದಬೇಕು ಅಂತೇಳಿ ಧರ್ಮಶಾಸ್ತ್ರವನ್ನು ಓದಿಸಿದ್ರು. ಆಮೇಲೆ ಈ ಕಾದಂಬರಿ ಬರೆದಾಗ ನಾನು ಅಲ್ಲಿಂದ ಶುರು ಮಾಡಿದೆ, ವೇದವ್ಯಾಸರಿಂದ ಶುರು ಮಾಡಿದೆ, ಅಂದರೆ ದ್ವೈಪಾಯನದಿಂದ ಶುರು ಮಾಡಿದೆ. ಅವರಿಗೆ ಆಗುವ ಪ್ರತಿಯೊಂದು ಅನುಭವ ಕೂಡ ಅವರ ಮಹಾಭಾರತದಲ್ಲಿ ಬರುತ್ತೆ. ಅದಲ್ಲದೇನೂ ಬರುತ್ತೆ ಅವರಲ್ಲಿ. ಅದು ಕಲ್ಪನೆಯ ಮೂಲಕ ಬಂದಿರ್ಬೋದು. ಈಗ ನಮಗೆ ಬಂದ ಎಲ್ಲ ಅನುಭವಗಳನ್ನು ಮಾತ್ರ ನಾವು ಬರೀಲಿಕ್ಕೆ ಆಗೋದಿಲ್ಲ, ಅದಲ್ಲದೆ ನಮ್ಮ ಕಲ್ಪನೆಯನ್ನು ಸೇರಿಸ್ಬೇಕಾಗುತ್ತೆ. ಹಾಗೆ ಬರಿತಾ ಹಾಗೆ ಬರೆಯುವಾಗ ಅವರಿಗೊಂದು ಮಾಡೆಲ್ ಬೇಕಿತ್ತು. ಯಾರು ಮಾಡೆಲ್ ಅಂತ ಇಲ್ಲಿ ನೋಡಿದೆ, ವಿಶ್ವಾಮಿತ್ರನೇ ಮಾಡೆಲ್ ಆಗಿದ್ದಾರೆ ಅವರು. ಯಾಕೆಂದರೆ ವಿಶ್ವಾಮಿತ್ರ ರಾಜಕುಮಾರನಾಗಿದ್ದರೂ ಕೂಡ ಅವನು ಬದುಕಿನುದ್ದಕ್ಕೂ ಕಾಡಿನಲ್ಲೇ ಓಡಾಡ್ತಾಯಿದ್ದ, ಸನ್ಯಾಸಿ ಆಗಬೇಕು ಅಂಥೇಳಿ. ಸುರುವಿಗೆ ರಾಜರ್ಷಿ ಆದ, ಆಮೇಲೆ ಮಹರ್ಷಿ ಆದ, ಈ ಥರ ಪುರಾಣಗಳು ಹೇಳ್ತವೆ. ಇವರು ವೇದವ್ಯಾಸರು ಅದೇ ಥರ ಒಂದು ಪಾತ್ರವನ್ನು ಸೃಷ್ಟಿಸಿದರು. ಯುಧಿಷ್ಠಿರ ರಾಜಕುಮಾರ, ಆದರೆ ಉದ್ದಕ್ಕೂ ಕಾಡಿನಲ್ಲೇ ಬೆಳೆದ. ಈ ಥರ ಅವನಿಗೆ ಕೊನೆಗೆ ರಾಜ್ಯ ಸಿಕ್ಕಿದಾಗ ಅವನನ್ನು ರಾಜ ಮಾಡಬೇಕು ಅಂತ ಹೇಳಿದಾಗ ಕೂಡ ಅವನು ತಿರಸ್ಕರಿಸಿದ. ಬೇಡ, ನನಗೆ ನಾನು ವಾಪಸ್ ಹೋಗ್ತೀನಿ, ಇಷ್ಟು ಜನರನ್ನೆಲ್ಲ ಕೊಂದ ಮೇಲೆ ಇರೋ ರಾಜ್ಯ ನನಗೆ ಬೇಡ ಅಂತ. ಸೊ ಅವನ ತುಡಿತ ಕಾಡಿನ ಕಡೆಗೇ ಇತ್ತು. ಅದಕ್ಕೆ ಬಹುಶಃ ವಿಶ್ವಾಮಿತ್ರರು ಒಂದು ಮಾಡೆಲ್ ಆಗಿರ್ಬೋದೇನೋ ಅಂಥೇಳಿ ಈ ಥರ ಶುರು ಮಾಡಿಕೊಂಡು ಕಥೆಯನ್ನು ಮುಂದುವರಿಸಲಿಕ್ಕೆ ನೋಡ್ತೇನೆ ನಾನು. ಸೊ ನನಗೆ ಅದಕ್ಕಾಗಿ ವಿಶ್ವಾಮಿತ್ರ ಬರಲೇಬೇಕಾಯಿತು. ಎರಡನೇದು ಒಂದು ಇದೇನಂತ ಹೇಳಿದರೆ, ಇವರಿಬ್ಬರು ಹೇಳಿದರು, ಇವರನ್ನೆಲ್ಲ ಒಂದೇ ತಕ್ಕಡಿಯಲ್ಲೇ ಹಾಕಿದ್ದೀರಲ್ಲ ನೀವು, ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಬೇರೆ ಬೇರೆ ಇದೆ ಅಂಥದ್ದು ಸಂಸ್ಕೃತ ಕಾವ್ಯಗಳಲ್ಲಿದೆ. ಭೋಜ ಪ್ರಬಂಧ ಅಂತೇಳಿ ನೀವು ಕೇಳಿರ್ಬೋದು. ಆ ಭೋಜ ಪ್ರಬಂಧದಲ್ಲಿ ಎಲ್ಲ ಕವಿಗಳು ಭೋಜರಾಜನ ಆಸ್ಥಾನದಲ್ಲಿರ್ತಾರೆ. ಅದು ಅವರ ಕಾಲ, ಈ ಕಾಳಿದಾಸನದು ಬೇರೆ, ಭವಭೂತಿದು ಬೇರೆ, ಹೀಗೆ ಬೇರೆ ಬೇರೆ ಯುಗ. ಆದರೆ ಭೋಜ ಪ್ರಬಂಧ ಬರೆದವರು ಅದನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ಒಂದು ಅದ್ಭುತವಾದ ಒಂದು ಕಾವ್ಯ ಸೃಷ್ಟಿಸಿದ್ದಾರೆ. ಹಾಗಾಗಿ ನನಗೆ ಅಂಥದ್ದು ಸಾಧ್ಯ, ಕಲ್ಪನೆಯಲ್ಲಿ ನಾವು ಏನು ಬೇಕಿದ್ರೂ ಮಾಡಬಹುದು. ಎರಡನೇ ಪ್ರಾಬ್ಲಮ್ ನನಗೆ ಬಂದದ್ದೇನೆಂದರೆ, ಇದು ಇತಿಹಾಸ. ಮಹಾಭಾರತ ಅಂತ ಹೇಳೋದು ಇತಿಹಾಸ ಅಂತ ಹೇಳೋ ಒಂದು ನಂಬಿಕೆ ಇದೆ. ನಾನು ಇದನ್ನು ಇತಿಹಾಸ ಬಿಟ್ಬಿಟ್ಟು ಇದು ಕಲ್ಪನೆಯಲ್ಲಿ ಹುಟ್ಟಿದ್ದು ಅಂತ ಹೇಳಿ ಮಾಡಿದರೆ ಹೇಗಾಗ್ಬೋದು ಅಂಥೇಳಿ ರೈಟರ್. ಅದಕ್ಕೆ ನಾನು ನನ್ನ ಇದರಲ್ಲಿ ಬರೆದೆ, ನೋ ಸ್ಟ್ಯಾಚ್ಯೂ ಇಸ್ ಬಿಲ್ಟ್ ಇನ್ ದ ನೇಮ್ ಆಫ್ ಎ ಕ್ರಿಟಿಕ್ ಅಂಥೇಳಿ. ವಿಮರ್ಶಕನ ಹೆಸರಿನಲ್ಲಿ ಎಲ್ಲೂ, ಕಥೆಗಾರನ ಹೆಸರಿನಲ್ಲಿದೆ, ಕವಿಯ ಹೆಸರಿನಲ್ಲಿದೆ, ಸೃಷ್ಟಿಕರ್ತನ ಮೇಲಿನ ಇದರಿದೆ, ಆದರೆ ಯಾವುದೇ ವಿಮರ್ಶಕನ ಹೆಸರಿನಲ್ಲಿ ಒಂದು ಇದಿಲ್ಲ. ಹಾಗಾಗಿ ನಡೀಲಿ ಇದು ಕೂಡ ಅಂತೇಳಿ ಆ ಥರ ಬರೆದೆ. ಒಂದು ಪ್ರಯತ್ನ, ಒಂದು ಅಗತ್ಯ, ಇದೆಲ್ಲ. ಇದು ಬ್ರಹ್ಮದ ಬಗ್ಗೆ ಆಯಿತು. ಬೇಲಾಡಿ ಹರಿಶ್ಚಂದ್ರ ನಾನು ಆಗಾಗ ಈ ಒಂದು ಏನು ಹೇಳ್ತಾರೆ, ಒಂದು ತುರಿಕೆಗೆ ಒಂದು ಬರಿತೀವಿ ಅಂತ ಹೇಳ್ತಾರಲ್ಲ, ಆ ಥರ ಕಥೆಗಳನ್ನು ಬರೆಯೋದು. ನಾನು ನಿಮ್ಗೆ ಗೊತ್ತಿದ್ದಾಗೆ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಯಿದ್ದವನು. ಬ್ಯಾಂಕಿಗೂ ನಮ್ಮ ಸಾಹಿತ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿಜ ಹೇಳಬೇಕಂದ್ರೆ ಅದು ಒಂದು ಬೇರೆಯೇ ಒಂದು ಲೋಕ. ಇವತ್ತು ನಮ್ಮ ಇವರು ಶ್ರೀರಾಮ್ ಅದ್ಭುತವಾದ ಒಂದು ನಾವೆಲ್ ಕೂಡ ಬರೆದಿದ್ದಾರೆ ಅವರು ಇತ್ತೀಚೆ, ಅದು ಪ್ರಕಟ ಆಗಿದೆ. ಅದ್ರಲ್ಲಿ ನೋಡಿ, ಅವರು ಕಾರ್ಪೊರೇಟ್ ಲೆವೆಲ್ನಲ್ಲಿದ್ದಾರೆ, ಆ ಕಾರ್ಪೊರೇಟ್ನ ಜಗತ್ತನ್ನೇ ಇದು ಮಾಡಿದ್ರು. ನಾನಿಂದ ಇವತ್ತಿನವರೆಗೆ ಬ್ಯಾಂಕಿನ ವಿಷಯ ಏನೂ ಬರೆದಿಲ್ಲ. ಇಲ್ವಾ ಅಂತೇಳಿ ಕಥೆಗಳಿದ್ದಾವೆ, ನಾನು ಇವ್ರ ಹತ್ರ ಮಾತನಾಡುವಾಗೆಲ್ಲ ಕಥೆಗಳು ಸಿಗ್ತವೆ. ನಾನು ಯಾವುದಾದ್ರು ಕಥೆ ಹೇಳ್ತಾ ಇರ್ತೀನಿ, ಹೀಗಾಗಿತ್ತು ಅಂತೇಳಿ. ಹೌದು. ಆದರೆ ಸಾಹಿತ್ಯಕ್ಕೆ ಇದಾಗಬೇಕಿದ್ರೆ ನಮ್ಮ ಕಲ್ಪನೆಯಲ್ಲೇ ನಾವು ಬರಿಬೇಕಾಗತ್ತೆ ಅಂಥೇಳಿ. ಹಾಗೆ ಈ ಕಥೆಗಳನ್ನು ನಮ್ಮ ತುರಿಕೆಗೆ, ನಮ್ಮ ಅಗತ್ಯಗಳಿಗೆ, ಕೆಲವು ಸತಿ ನನ್ನ ಒಳಗೆ ಅದು ನಿಲ್ಲೋದೇ ಇಲ್ಲ ಅಂತೇಳಿ ಇಂಥ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಬಾರ್ದು, ಆದರೆ ಒಳಗೆ ನಿಲ್ಲೋದೇ ಇಲ್ಲ, ಅದನ್ನ ಬರೀಲೇಬೇಕು ಅಂತೇಳಿ ಬರೆದ ಕಥೆಗಳಿಗೂ. ಇದರಲ್ಲಿ ಇವರು ಹೇಳಿದಾಗ ಒಂದು 3 ಭಾಗಗಳನ್ನು ಮಾಡಿದ್ದು ನನಗೆ ಭಾಳ ಇಷ್ಟ ಆಯಿತು ಇವರು ಹೇಳಿದ್ದು. ಒಂದು ತೀರ ಸಣ್ಣ ಕಥೆಗಳು, ಅತಿ ಸಣ್ಣ ಕಥೆಗಳು. ಹೌದು.
ಒಂದು ಅಪ್ಪುಗೆ ಅಂತ ಒಂದು ಕತೆ, ಅವರು ಭಾಳ ಮೆಚ್ಚಿದ್ದಾರೆ, ನನ್ನ ಬೇರೆ ಕೆಲವು ಗೆಳೆಯರು ಭಾಳಷ್ಟು ಮೆಚ್ಚಿದರು. ಇಲ್ಲಿ ಒಂದು ಅಕ್ಷರ ತೆಗೆದಾಕೋ ಹಂಗಿಲ್ಲ, ಮತ್ತು ಇದು ಕಂಪ್ಲೀಟ್ ಕತೆ ಆಗಿದೆ, ಒಂದು ಶಬ್ದ ತೆಗೆದಾಕೋ ಹಂಗಿಲ್ಲ ಅಂತ. ಅಪ್ಪುಗೆ ಅಂತ ಕತೆ, ಇವರು ಈಗಲೇ ನನಗೆ ಇದು ಮಾಡ್ತಾ ಇದ್ದಾರೆ. ಅಪ್ಪುಗೆ ಬುರ್ಖ ಧರಿಸದೆ ಆಧುನಿಕ ರೀತಿಯ ಉಡುಪುಗಳನ್ನು ಧರಿಸಿದ ಸುಂದರ ರೂಪವುಳ್ಳ ಹೆಂಡತಿಯ ಜೊತೆಗೆ ವಯಸ್ಸಿಗೆ ಬಂದ ಮಗಳನ್ನು ಕರೆದುಕೊಂಡು ಹೋಟೆಲಿಗೆ ಹೋಗಿ ಕೂತ ಪಕ್ಕದ ಟೇಬಲ್ನ ಬಳಿ ಕುಳಿತ ತರುಣನೊಬ್ಬ ಬಿಟ್ಟ ಕಣ್ಣುಗಳಿಂದ ಒಂದೇ ಸವನೆ ತನ್ನ ಹೆಂಡತಿ ಮಗಳನ್ನು ನೋಡುತ್ತಾ ಇದ್ದುದನ್ನು ಕಂಡು ಸಿಟ್ಟಾಗಿ ಅವನನ್ನು ಏರುಧ್ವನಿಯಲ್ಲಿ ಕೇಳಿದ, ಏನು ಹಾಗೆ ನೋಡ್ತೀಯಾ? ಕಕ್ಕಾಬಿಕ್ಕಿಯಾಗಿ ಆ ತರುಣ ಒಂದು ಕ್ಷಣ ತಡೆದು ಹೇಳಿದ, ನಮ್ಮ ಹೆಣ್ಣು ಮಕ್ಕಳಿಗೂ ನಿಮ್ಮ ಹೆಣ್ಣು ಮಕ್ಕಳಿಗೂ ವ್ಯತ್ಯಾಸವಿರಬಹುದು ಎಂದುಕೊಂಡಿದ್ದೆ, ಯಾವ ವ್ಯತ್ಯಾಸವೂ ಇಲ್ಲವಲ್ಲ ಅಂತ ಆಶ್ಚರ್ಯವಾಯಿತು ಎಂದ. ಎದ್ದು ಬಂದು ತರುಣನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಕತೆ ಇಷ್ಟೇ. ಅಂತ ಹೇಳಿದರೆ ಗೊತ್ತಾಗತ್ತಲ್ಲ ನಿಮಗೆ. ಇದು ಈ ಥರದ ಕತೆ ಬರೆಯೋದ್ರಲ್ಲಿ ಒಂದು ಥ್ರಿಲ್ ಕೂಡ ಇದೆ. ನಮ್ಮ ಇದಕ್ಕೆ ದಿವಾಕರ್ ಅವರು ಅತಿ ಸಣ್ಣ ಕಥೆಗಳ ಬಗ್ಗೆ ಭಾಳ ಈಗ ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬಂತು, ಅತಿ ಸಣ್ಣದ ಕಥೆಗಳು ಅಂಥೇಳಿ. ಇದು ಅತಿ ಸಣ್ಣ ಕಥೆಗಳ ಒಂದು ರೂಪ. ಇದರಲ್ಲಿ ಇವತ್ತು ಬೆಳಗ್ಗೆ ನನಗೆ ಶ್ರೀರಾಮ್ ಹೇಳಿದರು, ಆ ಚಂದ್ರನ ಮೇಲೆ ಕಾಲು ಕೂಡ ನಾನು ಭಾಳ ಇಷ್ಟಪಟ್ಟೆ ಅಂಥೇಳಿ. ಹೀಗೆ ಆ ಅತಿ ಸಣ್ಣ ಕಥೆಗಳು. ಎರಡನೇದು ನೀವು ಹೇಳಿದ್ರಿ ವಿವರಗಳಿದ್ದ ಕತೆ ಅಂಥೇಳಿ. ಅಲ್ಲಿ ಒಂದು ಇದರ ಒಳಗೆ ಹೋಗೋದು, ಕನ್ನಡಿ ಒಳಗೆ ಹೋಗೋದು, ಇಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಲ್ಲಿ ನಿರಾಸೆ ಕಂಡು ಆಮೇಲೆ ಹೊರಗೆ ಬಂದು ಇದಾಗುತ್ತೆ ಅಂಥೇಳಿ, ವಿಷಾದ ಉಂಟಾಗುತ್ತೆ ಅಂಥೇಳಿ. ಬಹುಶಃ ಇವತ್ತಿನ ಬದುಕು ನಮ್ಮದೆಲ್ಲ ಹಾಗೆ ಇದೆಯೇನೋ ಅಂಥೇಳಿ ಅನ್ನಿಸ್ತದೆ. ಯಾವುದೂ ಸರಿ ಇಲ್ಲ ಅಂಥೇಳಿ, ಯಾವುದನ್ನು ಸರಿ ಮಾಡೋ ಸಾಧ್ಯತೆಯೂ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಇಂಡಿವಿಜುವಲ್ ಆಗಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಹೇಳಿ ನಾವು ನಮ್ಮಷ್ಟಕ್ಕೆ ಒಳಗೆ ಕೂತು ಮಾತನಾಡಿ ಇದನ್ನು ಕ್ರಾಂತಿ ಅದು ಇದೆಲ್ಲ ಮಾಡಿ ನಾವು ಸರಿ ಮಾಡ್ತೇವೆ ಅಂತ ಸಾಧ್ಯನೇ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿದೆ. ನಮ್ಮ ಮುಂದಿನ ಬೇಕಿದ್ರೆ ಒಂದು ಬರೀ ಒಂದು ಈ ಅಟ್ಮಾಸ್ಫಿಯರನ್ನು ತಗೊಳ್ಳಿ. ಒಂದು ಮರಗಳನ್ನು ಕಡಿತಾ ಇದ್ದಾರೆ, ಮರಗಳು ಕಮ್ಮಿ ಆದರೆ ಮಳೆ ಕಮ್ಮಿ ಆಗುತ್ತೆ, ಮಳೆ ಕಮ್ಮಿ ಆದರೆ ಈ ಭೂಮಿ ಮರುಭೂಮಿ ಆಗುತ್ತೆ, ಜನರಿಗೆ ನೀರು ಸಿಗೋದು, ಇಂಥದ್ದೇ ಒಂದು ಸಮಸ್ಯೆ ತಗೊಳ್ಳಿ. ಇವತ್ತು ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ಒಂದು ನಿರಾಸೆ ತನ್ನಿಂತಾನೇ ಹುಟ್ಟಿ ಬಂದಿದೆ. ಅದು ನನ್ನಲ್ಲಿ ಒಬ್ಬನಲ್ಲೇ ಅಂತ ಹೇಳಿ ಅಲ್ಲ, ಪ್ರತಿಯೊಬ್ಬರಲ್ಲೂ ಇದೆ ಅಂಥೇಳಿ ನನಗೆ ಅನ್ನಿಸ್ತದೆ. ನಾವು ಯಾರು ಈಗ ಸಿನಿಮಾ ಬಗ್ಗೆ ನಾನು ಶೇಷಾದ್ರಿ ಹತ್ರ ಮಾತನಾಡುವ, ಶೇಷಾದ್ರಿ ಹೇಳ್ತಾರೆ, ಯಾರಿಗಾಗಿ ಸಿನಿಮಾ ಮಾಡಬೇಕ್ರಿ, ಏನಾಗುತ್ತೆ ಸಿನಿಮಾ ಮಾಡೋದ್ರಿಂದ ಅಂತ ಹೇಳೋ ಪ್ರಶ್ನೆಗಳನ್ನು ಕೇಳ್ತಾ ಇರ್ತದೆ ನನ್ನ ಹತ್ರ. ನಾನು ಅವರಿಗೆ ಹಾಗಾಗಿ ಹೇಳ್ತಾ ಇರ್ತೇನೆ, ನೀವು ಆ ಥರ ಯೋಚನೆ ಮಾಡಬೇಡಿ, ಮಾಡ್ತಾನೆ ಹೋಗಿ ಸಿನಿಮಾ ಅಂತೇಳಿ ಹೇಳ್ತಾ ಇರ್ತೀನಿ. ಹೀಗೆ ಅಂಥ ಒಂದು ನಿರಾಸೆ ನಮ್ಮೆಲ್ಲರಿಗೂ ಇದೆ. ಆ ನಿರಾಸೆ ಇದರಲ್ಲಿ ಹುಟ್ಟಿದರೆ ಅದಕ್ಕೊಂದು ದಾರಿ, ಹೊರದಾರಿಯನ್ನು ಕಾಣೋದು ನನ್ನ ಕೆಲಸ ಅಲ್ಲ. ವಿಷಾದ ನಮ್ಮೆಲ್ಲರಲ್ಲೂ ಇಲ್ಲ. ಹಾಗೆ ನೋಡಿದ್ರೆ ಬರೆಯೋರೆಲ್ಲರೂ ವಿಷಾದಗ್ರಸ್ತರೇ ಅಂತೇಳಿ ನನಗೆ ಅನ್ನಿಸ್ತದೆ. ಮೂರನೇದು ವಿವರಗಳು ಜಾಸ್ತಿ ಇರೋಕೆ. ಆ್ಯಕ್ಚುಲಿ ಬೇಲಾಡಿ ಹರಿಶ್ಚಂದ್ರ ಕತೆ ಅದು ಒಂದು ಟ್ರಾನ್ಸ್ಜೆಂಡರ್ನ ಕತೆ. ಟ್ರಾನ್ಸ್ಜೆಂಡರಲ್ಲಿ ಅವನು ಹುಡುಗನೇ ಆಗಿರ್ತಾನೆ. ಅದು ನನಗೆ ಒಂದು ದಿವಸ ನಾನು ಗಿರೀಶ್ ಕಾಸರವಳ್ಳಿ ಹತ್ರ ಮಾತನಾಡ್ತಾ ಇರುವಾಗ ಒಂದು ಐಡಿಯಾ ಹೊಳ್ದಿ. ಅಂದರೆ ಈ ಯಕ್ಷಗಾನದಲ್ಲಿ ರಾತ್ರಿ 7 ಗಂಟೆಗೆ ವೇಷ ಹಾಕಿ ಕೂತ್ರೆ, ಹೆಣ್ಣಿನ ವೇಷ ಹಾಕೊಂಡು ಸ್ತ್ರೀ ವೇಷಧಾರಿಗಳು ಕೂತ್ರೆ, ಸುಮಾರು ಬೆಳಗ್ಗೆ 7 ಗಂಟೆ ಅಂದರೆ ಅವರೆಲ್ಲ ಮುಚ್ಚಿ ದೇವರ ಕೋಣೆಗೆ ಆ ದೇವರನ್ನು ಕರ್ಕೊಂಡು ಹೋಗೋದಿದೆ, ಉದಯ ರಾಗದಲ್ಲಿ ಅದನ್ನು ಹೇಳೋದಿದೆ. ಅಲ್ಲಿ ತನಕ ಅವನು ಡ್ರೆಸ್ನಲ್ಲೇ ಇರ್ತಾನೆ ಮತ್ತು ಅವನು ಎಚ್ಚರದಲ್ಲಿ ಇರ್ತಾನೆ. ಆ ಟೈಮ್ನಲ್ಲಿ ಯಾವಾಗ ಅವನು ಡ್ರೆಸ್ ಕಳಚಿ ಸ್ನಾನ ಮಾಡಿ ಊಟ ಮಾಡ್ತಾನೆ, ಆಮೇಲೆ ಮಲಕ್ಕೊಳ್ತಾನೆ, ಮುಸುಗ ಹಾಕಿಕೊಂಡು ಮಲಕ್ಕೊಳ್ತಾನೆ. ಅಂದರೆ ಕತ್ತಲೆಯಲ್ಲಿ ಅವನು ಗಂಡಾಗಿರ್ತಾನೆ, ಬೆಳಕಿನಲ್ಲಿ ಅವನು ಹೆಣ್ಣಾಗಿರ್ತಾನೆ. ಇದು ಪ್ರತಿ ವರ್ಷವೂ ಪ್ರತಿ ದಿವಸನೂ ನಡೀತಾ ಹೀಗೆ ಹೋದರೆ ಅವನಿಗೆ ಒಂದು ದಿವಸ ಡೌಟ್ ಬರ್ಬೋದಲ್ಲ, ತಾನು ಹುಡುಗನ ಹುಡುಗಿ ಅಂಥೇಳಿ. ಆ ಸಮಸ್ಯೆಯನ್ನು ನಾನು ಅವ್ರಿಗೆ ಹೇಳಿದ್ದೆ. ಇದಕ್ಕೊಂದು ಮೂಲ ಕಾರಣವೂ ಇದೆ. ಒಂದು ವಿದೇಶಿ ಕತೆ ಇದೆ, ನಮ್ಮ ಶ್ರೀರಾಮ್ ಗೊತ್ತಿರ್ಬೋದು. ಅದು ಒಬ್ಬನನ್ನು, ಅದು ಪೋಲಿಷ್ ಅಂತೇಳಿ ನನಗೆ ನೆನಪು. ಒಂದು ಕತೆ ಇದೆ, ಏನಂದರೆ ಒಬ್ಬನನ್ನು ಜೈಲಿಗೆ ಹಾಕಿರ್ತಾರೆ. ಅಲ್ಲಿ ಅವನು ದಿನಾ ನೀರು ಎಳೆಯೋ ಕೆಲಸ, ಬೆಳಗಿಂದ ಸಂಜೆ ತನಕ ನೀರು ಎಳೀತಾನೆ, 2 ಮುದ್ದೆ ತಿಂದು ಮಲ್ಕೊಳ್ತಾನೆ. ಇದು ಒಂದೇ, ಅವನಿಗೆ ವರ್ಷಾನುಗಟ್ಟಲೆ ಅದೇ ನಡೀತಾ ಇರುತ್ತೆ, ಬೇರೆ ಏನೂ ಕೆಲಸ ಇಲ್ಲ ಅವನಿಗೆ. ಒಂದು ದಿವಸ ಅವನಿಗೊಂದು ಕನಸು ಬೀಳುತ್ತೆ.
ಏನಂತ ಹೇಳಿದರೆ ಒಂದು ಸುಂದರವಾದ ರಾಜಕುಮಾರಿ ಬಂದು ಇವನಿಗೆ ಊಟ ಬಡಿಸೋದು ಬಂಗಾರದ ತಟ್ಟೆಯಲ್ಲಿ ಈ ಥರ. ಬೆಳಗ್ಗೆ ಎದ್ದು ಇವನಿಗೆ ಡೌಟ್ ಬರುತ್ತೆ, ಇದು ಯಾಕೆ ಹೀಗೆ ಕನಸು ಬಿತ್ತು ಅಂಥೇಳಿ. ಆದರೆ ಮರುದಿವಸನೂ ಅದೇ ಕನಸು ಬೀಳುತ್ತೆ, ಅದರ ಮರುದಿವಸನೂ ಅದೇ ಕನಸು ಬೀಳುತ್ತೆ. ಸೊ ಅವನು ಎಚ್ಚರಿರುವಾಗ ಈ ನೀರು ಎಳೆಯುವ ಒಂದು ಕಷ್ಟದ ಕೆಲಸ, ರಾತ್ರಿ ಸುಖವಾಗಿ ಅವನು ಆ ರಾಜಕುಮಾರಿಯ ಜೊತೆ ಊಟ ಮಾಡ್ತಾ ಇರೋ ಒಂದು ಕನಸು. ಒಂದು ದಿವಸ ಅವನಿಗನ್ನಿಸ ಅದು ಯಾಕೆ ಕನಸಾಗಿರಬಾರ್ದು ನೀರು ಎಳೆಯೋದು, ಇದು ವಾಸ್ತವ ಯಾಕಿರಬಾರ್ದು ಅಂಥೇಳಿ ಅನ್ನಿಸ್ತದೆ. ಭಾಳ ಅದ್ಭುತವಾದ ಕಥೆ ಅದು. ಆವತ್ತಿಂದ ಕತೆ ಮುಗಿಯೋದಾಗಂದರೆ ಆವತ್ತಿಂದ ಅವನು ನೀರು ಇಳಿಯುವಾಗ ಅವನಿಗೆ ಇದು ಶ್ರಮ ಆಗೋದಿಲ್ಲ ಅಂತೇಳಿ ಬರೀತಾನೆ. ಯಾಕೆಂದರೆ ಅದು ಕನಸು ತಾನೆ, ಕನಸಿನಲ್ಲಿ ಎಷ್ಟು ಬೇಕಿದ್ರೆ ನೀರು ಸೇರ್ಬೋದು. ಈ ಥರ ಇದು ಒಂದು ಕತೆ ನನ್ನ ತಲೆಯಲ್ಲಿ ಮೊದಲಿತ್ತೋ ಏನೋ, ಈ ಕತೆ ಬರೆಯುವಾಗ ನನಗೆ ಹಾಗೆ ಕಂಡಿತ್ತು. ಆ ಪ್ರಶ್ನೆ ಅದಕ್ಕಾಗಿ ನಾನು ತುಂಬ ಜನ ಇವರನ್ನು ಯಾರೋ ಭೇಟಿಯಾದೆ, ಸ್ತ್ರೀ ವೇಷಧಾರಿಗಳನ್ನು ಭೇಟಿಯಾದೆ. 90 ವರ್ಷದ ಕೋಳಿಯೂರು ರಾಮಚಂದ್ರ ಅವರಿಂದ ಹಿಡಿದು ಇತ್ತೀಚಿನ ನೀಲ್ಕೋಡು ಶಂಕರ ಹೆಗಡೆ ತನಕನೂ ಇಂಟರ್ವ್ಯೂ ಮಾಡಿಕೊಂಡೆ. ಅವ್ರಿಗೆ ಯಾರಿಗೂ ಪ್ರಾಬ್ಲಮ್ ಬಂದಿಲ್ಲ. ಇನ್ಫ್ಯಾಕ್ಟು ಒಬ್ಬರಿಬ್ಬರು ಎರಡು ಮಾಡ್ಕೊಂಡಿದ್ರು ಮತ್ತು ಮಕ್ಕಳನ್ನು ಹುಟ್ಟಿಸಿದ್ರು. ಬಟ್ ಕಥೆಯಾಗಿ ಇದನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಮತ್ತೆ ನಮ್ಮ ಕನ್ನಡಿಗರಿಗೆ ಅಂದರೆ ಯಕ್ಷಗಾನದ ಬಗ್ಗೆ ಅಂಥ ಒಂದು ಪರಿಚಯ ಇಲ್ಲ ಅಂತೇಳಿ ಕಾಣುತ್ತೆ. ಅದಕ್ಕೆ ಕೆಲವು ವಿವರಗಳನ್ನು ಅದರಲ್ಲಿ ಹಾಕಿದ್ದೇನೆ. ಇದು ಒಂದು ಕತೆ. ಇನ್ನೊಂದು ಕತೆ ದಾಂಪತ್ಯ ಗೀತೆಗಳು ಅಂಥೇಳಿ, ಅದ್ರ ಬಗ್ಗೆ ನೀವು ಏನು ಹೇಳಲಿಲ್ಲ ಇವರು. ಆ ದಾಂಪತ್ಯ ಗೀತೆಗಳಲ್ಲಿ ಎರಡು ಕತೆಗಳು. ಅದರಲ್ಲಿ ಒಂದು ಹೆಂಡತಿಯನ್ನು ಬಿಟ್ಟು ಅವನು ಹೊರಗಿರ್ತಾನೆ, ಆದರೆ ಅವನು ವಾಪಸ್ ಬಂದಾಗ ಆ ಹೆಂಡತಿ ಸ್ವೀಕರಿಸ್ಕೊಳ್ತಾಳೆ ಅಂಥೇಳಿ ಒಂದು. ಎರಡನೇದು, ಈ ಕಥೆಯ ನಿರೂಪಕನ ಅಜ್ಜಿಯೇ ಆ ಥರದಲ್ಲಿ ಇದ್ಲು. ಯಾಕಂದರೆ ಅವಳ ಗಂಡ ಅಂದರೆ ಇವನ ಅಜ್ಜ ಒಂದು ಹೆಣ್ಣನ್ನು ಇಟ್ಕೊಂಡಿದ್ದ. ಅಜ್ಜ ತೀರ್ಕೊಂಡ ಮೇಲೆ ಆ ಅಜ್ಜಿ ಒಂದು ದಿವಸ ಆ ಹೆಣ್ಣನ್ನು ಹೊರಗಾಕ್ತಾಳೆ. ಅದಕ್ಕೆ ಇವಳನ್ನ ಅಪ್ಪನೂ ಕಾರಣ ಆಗ್ತಾನೆ. ಆಮೇಲೆ ಅಜ್ಜಿ ಅದನ್ನು ಮರೆತು ಬಿಟ್ಟಿರ್ತಾಳೆ. ಈ ಮೊಮ್ಮಗ ನಿರೂಪಕ ಹೋದಾಗ ಒಂದು ಸತಿ ಕೇಳ್ತಾನೆ, ಅವ್ರು ಎಲ್ಲೋ ಹೋದರು ಅಂತ ಕೇಳ್ತಾನೆ. ಅದೇ ಅವಳಿಗೆ ದೊಡ್ಡ ತಲೆಬಿಸಿ ಆಗುತ್ತೆ. ಮತ್ತು ಮರುದಿವಸ ಅವಳು ಬೆಳಗ್ಗೆ ತೀರ್ಕೊಂಡಿರ್ತಾಳೆ ಅಂಥೇಳಿ. ಇದು ದಾಂಪತ್ಯ ಗೀತೆಯೇ ಎರಡು ಚಿತ್ರಣ ಕೊಟ್ಟಿದ್ದೆ. ಅಲ್ಲಿ ಸ್ವಲ್ಪ ವಿವರಗಳು ಜಾಸ್ತಿ ಇದ್ದಾವೆ. ಇದೆಲ್ಲ ಒಂಥರ ಆ್ಯಕ್ಚುಲಿ ಆ ಥರದ ಒಂದು ಅಜ್ಜಿಯ ಕತೆ. ಅಜ್ಜಿ ನನ್ನದೇ ಅಜ್ಜಿ. ಹಾಗಾಗಿ ಇದು ಕಥೆಯಾಗುತ್ತೆ. ನನ್ನ ಹೆಚ್ಚಿನವು ಹೇಗೆಂದರೆ ನನ್ನ ಅನುಭವಕ್ಕೆ ಎಲ್ಲೋ ಒಂದು ಬಂದು ತಾಗಿದ ಒಂದು ಅನುಭವವನ್ನು ಕಥೆಯಾಗಿ ಮಾಡಲಿಕ್ಕೆ ಆಗತ್ತಾ ಅಂಥೇಳಿ ನಿರಂತರವಾದ ಒಂದು ಹುಡುಕಾಟದಲ್ಲಿ ನಾನು ಇರ್ತೀನಿ. ಹಾಗೆ ಬರಿತಾ ಹೋಗ್ತಾ ಇದ್ದೆ. ಅದು ಎರಡು ಇವತ್ತು ಬುಕ್ಸ್ ಬಂದಿದ್ದಾವೆ. ನನ್ನ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ ಮೂರೂ ಗೆಳೆಯರಿಗೆ ವಂದಿಸ್ತಾ ಸಂವಾದಕ್ಕೆ ನಾನು ತೆರೆದುಕೊಳ್ತೇನೆ. ಸಂವಾದಕ್ಕೆ ಸಮಯದ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಓಕೆ, ಒಂದೇ ಒಂದು ಪ್ರಶ್ನೆ, ಯಾಕೆ ನಿಮ್ಮ ಪಾತ್ರಗಳನ್ನ ನೀವು ಅಷ್ಟು ನಿರ್ಮಮಕಾರವಾಗಿ ಸಾಯಿಸ್ಬಿಡ್ತೀರಾ ಅಂತ? ಇಲ್ಲ ಅವ್ರ ಕೈಯಲ್ಲಿ ಒಂದು ಆತ್ಮಹತ್ಯೆ ಮಾಡಿಸ್ಬಿಡ್ತೀರಾ, ಅಥವಾ ಏನೋ ಒಂದು ಕತೆಗೆ ಒಂದು ಲಾಜಿಕಲ್, ಅಂದರೆ ಜೀವನಕ್ಕೆ ಒಂದು ಲಾಜಿಕಲ್ ಎಂಡೆಡ್ ಡೆತ್, ಅದು ಆ ಒಂದು ಪ್ರತೀಕ ಬರುತ್ತೆ ಬಿಡಿ. ಆದರೆ ಎಲ್ಲೋ ಒಂದು ಕಡೆ ಈ ಬಾಗಿಲುಗಳನ್ನ ತೆಗೆಯೋದು, ಹತಾಶೆಯಿಂದ ವಾಪಸ್ ಬರೋದು, ಮತ್ತೆ ಸೊ ದೇರ್ ಇಸ್ ಆಪ್ಟಿಮಿಸಮ್ ಥ್ರೂ ಔಟ್ ದ ಪ್ರೋಸೆಸ್. ಅಂದರೆ ಮತ್ತೆ ನೀವು ಪ್ರಯತ್ನ ಮಾಡ್ತೀರಾ, ಇದೆಲ್ಲ ಇದ್ರೆ ಇನ್ನೊಂದು ಪ್ರಯತ್ನ ಮಾಡೋಣ, ಇದಿಲ್ಲದೆ ಇದ್ರೆ ಇನ್ನೊಂದು ಪ್ರಯತ್ನ ಮಾಡೋಣ, ಇಲ್ಲೇನೋ ಒಂದು ಆಶೀರ್ವಾದ ಕಾಣಿಸ್ತಾ ಇದೆ. ಕಡೆಗೆ ಎಲ್ಲದರಲ್ಲೂ ಅದು ಮುಕ್ತಾಯಗೊಳ್ಳೋದು ಮತ್ತೊಂದು ಅವಕಾಶದಲ್ಲ, ಬಟ್ ಸಾವಿನಲ್ಲಿ ಅಂತ. ಯಾಕೆ ಹಾಗೆ ಅಂತ ನಾನು ಇರ್ಬೋದು, ಬಹುಶಃ ನಾನು ಅದನ್ನು ಗಮನಿಸಿಲ್ಲ ಶ್ರೀರಾಮ್. ಬಟ್ ನನಗನ್ನಿಸ್ತದೆ, ನಾನು ಸಾವನ್ನು ಬಹಳ ಹತ್ತಿರದಲ್ಲಿ ಕಂಡವನು. ಆಕ್ಸಿಡೆಂಟ್ನಲ್ಲಿದ್ದವನು, ಬಿದ್ದವನು, ಆ ಥರದ ಕೆಲವು ಇದೆಲ್ಲ ನನ್ನನ್ನು ಅಲ್ಲಾಡಿಸಿಬಿಟ್ಟಿದೆ. ಇದ್ದಕ್ಕಿದ್ದಾಗೆ ನಿನ್ನೆ ಯಾರು ಹೇಳಿದರು, ನಮ್ಮ ಫ್ರೆಂಡ್ ಒಬ್ಬರು 40 ವರ್ಷದ ವಯಸ್ಸಿನ ಹುಡುಗನಿಗೆ ಹಾರ್ಟ್ ಫೇಲ್ ಆಯಿತು ಅಂತ ಹೇಳಿ. ಎಷ್ಟು ನನ್ನನ್ನು ತಾಗಿಬಿಟ್ಟಿದೆ ಈ ಸಾವು ಅಂತ ಹೇಳಿದರೆ, ನನಗೀಗ ಸಾವು ಅಂತ ಹೇಳೋದು ಒಂದು ನನ್ನನ್ನು ಅಲ್ಲಾಡಿಸೋ ವಿಷಯನೇ ಆಗಿಲ್ಲ, ಅದು ಸಹಜವಾಗಿ ಬಿಟ್ಟಿದೆ. ಹಾಗಾಗಿ ಬಹುಶಃ ನಾನು ಎಲ್ಲ ಕಥೆಗಳಲ್ಲೂ ಸಾವನ್ನು ತಂದಿದ್ದೇನೆ ಅಂತ ಕಾಣುತ್ತೆ. ಬಟ್ ಇನ್ನೊಂದು ಬಹಳ ಕತೆ ಅಂದರೆ ಮೆಟ್ರೋಯಾನ. ಅದು ಈಗ
ದೆಹಲಿಯಲ್ಲಿ ಪೊಲೀಸ್ನವರು ಅದು ಇದು ನಡೀತಾ ಇರೋ ಸಂದರ್ಭದಲ್ಲಿ ಬಹಳ ಒಂದು ಸಾಂದರ್ಭಿಕವಾದ ಕತೆ. ಅದ್ರ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮೆಟ್ರೋ ಯಾನ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಅದನ್ನು ನಾನು ಮೆಟ್ರೋದಲ್ಲಿ ಎಲ್ಲಿ ಜಯನಗರದಿಂದ ಹತ್ತಿ ಶ್ರೀರಾಮ್ಪುರದಲ್ಲಿ ಇಳಿಯುವಾಗ ನನ್ನ ಎದುರಿದ್ದ ಹುಡುಗಿ, ನನಗೆ ಗೊತ್ತಿಲ್ಲ ಅವಳು ಪೊಲೀಸ್ ಅಂತೇಳಿ, ಅವಳ ಜೊತೆ ಮಾತನಾಡಿ ಅವಳಿಗೆ ಸೀಟ್ ಬಿಟ್ಕೊಳ್ಳಿಕ್ಕೆ ಹೋದ ನಾನು. ಬಹುಶಃ ಒಂದು ಸೆಕೆಂಡ್ನಲ್ಲಿ ನಡೆದ ಕತೆ. ಅದು ಎಲ್ಲಿ ಯಾವುದದು ಕೆಂಪೇಗೌಡ ಸ್ಟೇಷನಿಂದ ಮುಂದಕ್ಕೆ ಅವಳು, ನಾನು ನೆಕ್ಸ್ಟ್ ಸ್ಟೇಷನ್ನಲ್ಲಿ ಇಳಿಬೇಕು, ಶ್ರೀರಾಮ್ಪುರದಲ್ಲಿ ಇಳಿಬೇಕು, ಅವಳು ಮತ್ತು ಮುಂದಕ್ಕೆ ಹೋಗ್ತಾಳೆ. ಅಷ್ಟರ ನಡುವೆ ನಡೆದ ಸಂಭಾಷಣೆ ಅದು. ನನಗನ್ನಿಸ್ತು ಈ ಹೆಣ್ಮಕ್ಳು ಪೊಲೀಸರು ಇಡೀ ದಿವಸ ಬಿಸಿಲಿಗೆ ನಿಂತಿರ್ತಾರಲ್ಲ, ಅವ್ರನ್ನ ಕೇಳೋರು ಇಲ್ಲ. ಅವಳು ಹೇಳಿದ ಮಾತುಗಳಿದ್ದಾವಲ್ಲ, ಎಷ್ಟು ಇಲ್ಟ್ರೀಟ್ ಮಾಡ್ತಾ ಇದ್ದಾರೆ ಅವರನ್ನು ಅಂತೇಳಿ ಭಾಳ ನೋವಾಯ್ತು ನನಗೆ. ಅದು ಹುಡುಗಿ ಆದ ಕಾರಣ ಅಲ್ಲ, ಹುಡುಗ ಆದರೂ ಕೂಡ ನನಗೆ ಅದೇ ಇದಾಗ್ತಿತ್ತು. ಆ ಥರದ ಒಂದು ಭಾವನೆಯಿಂದ ಆ ಕತೆ ಪಬ್ಲಿಷ್ ಆದಾಗ ನೀವು ನನಗೊಂದು ಮೆಸೇಜ್ ಹಾಕಿರಿ, ಭಾಳ ಅದ್ಭುತವಾಗಿದೆ ಈ ಮೆಟ್ರೋ ಯಾನ ಅಂಥೇಳಿ. ಅದು ನನಗೆ ನನ್ನಂತಾಗಿತ್ತು. ಇಳಿದವನೇ ನಾನು ಇಂಥ ಒಂದು ಕತೆ ಬರೀಬೇಕು ಅಂತ ಹೊರಟೆ. ಹಾಗೆ ಮೆಟ್ರೋ ಯಾನ ಬಂತು. ಮೆಟ್ರೋದಲ್ಲಿ ಅದು ಹೊಸ ಇದು. ನಾನು ಕೂಡ ಈ ಥರ ಯಂಗ್ಸ್ಟರ್ಸ್ ಜೊತೆಯಲ್ಲಿ ಒಂಥರ ಹೋರಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ವಯಸ್ಸಾಗಿದೆ ಅಂತ ಹೇಳೋದು ನನಗೆ ಗೊತ್ತು. ಮುಖ್ಯ ಏನಂತಂದ್ರೆ ಒಂದು ಸ್ಟೀರಿಯೋ ಟೈಪ್ಗಳನ್ನ ನೀವು ಬ್ರೇಕ್ ಮಾಡ್ತೀರಿ. ನಿಮ್ಮ ಎಲ್ಲ ಮಿನಿ ಕಥೆಗಳಲ್ಲೂ, ಅದು ಅತಿ ಸಣ್ಣ ಕಥೆಗಳಲ್ಲೂ ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಪಡಿಯಚ್ಚನ್ನು ನೀವು ಮುರಿತೀರಿ ಅಂತ. ಪೊಲೀಸ್ನವರು ಅಂದರೆ ಒಂದು ರೀತಿಯ ಒಂದು ಇಮೇಜ್ ಇರುತ್ತೆ, ಅದನ್ನು ಮುರಿತೀರಿ ನೀವು. ಹಾಗೆ ನಿಮ್ಮ ಅಪ್ಪುಗೆಯಲ್ಲೂ ಅಷ್ಟೇ, ನಮ್ಮಲ್ಲಿ ಬುರ್ಖಾ ಆ ಬಗ್ಗೆ ಒಂದು ಇರೋ ಒಂದು ಪಡಿಯಚ್ಚನ್ನು ಮುರಿದು ಒಳಗೆ ಇರೋದು ವ್ಯಕ್ತಿಗಳು, ಮನುಷ್ಯರು, ಅವ್ರಿಗೂ ಭಾವನೆಗಳಿರ್ತವೆ ಆ್ಯಂಡ್ ಅವ್ರಿಗೂ ಒಂದು ಜೀವನ ಇರ್ತದೆ ಅಂತ. ಅದು ಭಾಳ ಮುಖ್ಯ ಅಂತ ಅನಿಸ್ತದೆ. ಅದು ನನ್ನ ಮೂಲಭೂತವಾದ ಪ್ರವೃತ್ತಿಯೇನು ಅಂತೇಳಿ ನನ್ನ ಹಿಂದಿನ ಕಥೆಗಳಲ್ಲೂ ಹಾಗೆ ಬರ್ತಾ ಇತ್ತು. ನಾನು ಎಂದು ಅದಕ್ಕೆ ನನಗೆ ಮುಖ್ಯ ನನ್ನ ಮಾಡೆಲ್ ಯಾರು ಅಂತ ಹೇಳಿದರೆ ಜಯಂತನ ಕಥೆಯಲ್ಲಿ ಎಲ್ಲೂ ಕೆಟ್ಟ ಜನರಿಲ್ಲ. ಮಾಸ್ತಿಯವರಲ್ಲಿಲ್ಲ. ಮಾಸ್ತಿಯವರ ಕಥೆಗಳಲ್ಲಿ ಅವರು ಕೆಟ್ಟದನ್ನು ನೋಡೋದೇ ಇಲ್ಲ. ಹೌದು, ಮಾಸ್ತಿಯವರು ಅವರಿಗೆ ತಪ್ಪು ಮಾಡಿದ. ಈಗ ಆಚಾರ್ಯರ ಪತ್ನಿ ಕಥೆಯಲ್ಲಿ ನೋಡಿ, ಅವರು ಏನು ಅವಳದು ತಪ್ಪೇನಿದೆ ಅಂತೇಳಿ ಕೇಳ್ತಾರೆ. ಇವರು ಬಿಟ್ಟು ಆಚಾರ್ಯರಾಗಲಿಕ್ಕೆ ಹೋದಾಗ ಒಂದು ಅಡಿಗೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಅವಳನ್ನು ಬಿಟ್ಟು ಹೋದ್ರಲ್ಲ ಈ ಆಚಾರ್ಯರು. ಅವಳ ತಪ್ಪು ಏನಿದೆ? ಈ ಆಚಾರ್ಯದಲ್ಲಿ ಅವಳ ಹತ್ರ ಹೇಳ್ಬೋದಿತ್ತು, ಡಿಸ್ಕಸ್ ಮಾಡ್ಬೋದಿತ್ತು ಅಂತೇಳಿ. ಅಂದರೆ ತಪ್ಪು ಅಂತ ಹೇಳೋದಿಲ್ಲ. ಅಂಥದ್ದೇ ಒಂದು ಇನ್ನೊಂದು ಗುಣ ನಮ್ಮ ನಡುವಿನ ಲೇಖಕ ಜಯಂತ್ ಮಾಡ್ತಾರೆ. ಅವರ ಕಥೆಗಳಲ್ಲಿ ಎಲ್ಲೂ ತಪ್ಪು, ಇದು ಕೆಟ್ಟವರು ಬರೋದಿಲ್ಲ. ಎಷ್ಟೇ ಕೆಟ್ಟವರು ಅವರಿಗೆ ಎಲ್ಲರೂ ಒಳ್ಳೆಯವರೇ ಆಗಿ ಕಾಣ್ತಾರೆ ಅಂತೇಳಿ. ಬಹುಶಃ ಲೇಖಕನಿಗಿರಬೇಕಾದ ಒಂದು ಶಿಸ್ತದು ಅಂತೇಳಿ ನನಗೆ ಅನ್ನಿಸ್ತದೆ. ಅಂಥೇಳಿ ಕೆಟ್ಟದ್ದು ಬರೀಲೇಬಾರ್ದು, ಕೆಟ್ಟದನ್ನು ತೋರಿಸೋಣ. ಸತ್ಯಂ ಶಿವಂ ಸುಂದರಂ, ಆ ಕೆಟ್ಟದನ್ನು ತೋರಿಸೋಣ. ಆದರೆ ಅದರಲ್ಲಿ ಒಂದು ನಾವು ನೋಡುವ ಒಂದು ದೃಷ್ಟಿಕೋನ ಬೇರೆ ಇರಬೇಕು ಅಂತೇಳಿ ನನಗೆ ಅನ್ನಿಸ್ತದೆ. ಅದಕ್ಕಾಗಿ ಇಂಥ ಕಥೆಗಳನ್ನು ಬರೀತೇನೆ. ನನ್ನ ಹಿಂದಿನ ಕಥೆಯಲ್ಲೂ ಪೊಲೀಸರು ಯಾವಾಗಲೂ ಚೆನ್ನಾಗಿದೆ. ನನಗಿನ್ನೂ ಪೊಲೀಸ್ ಸ್ಟೇಷನಿಗೆ ಹೋಗಿ ಗೊತ್ತಿಲ್ಲ. ಹೋದಾಗ ಎಲ್ಲರೂ ಅವ್ರದ್ದು ಏನಾದ್ರು ಒಂದು ಕ್ರೌರ್ಯ ಕಂಡ್ರೆ ನನಗೆ ಐ ಮೇ ಚೇಂಜ್, ಬಟ್ ಅಂಥದ್ದು ಇರಲಿಕ್ಕಿಲ್ಲ ಅಂಥೇಳಿ ಅನ್ನಿಸ್ತದೆ. ಯಾಕಂದರೆ ನಿಮ್ಮ ಈ ಬೇಟೆ ಎಲ್ಲ ಆಟವೆಲ್ಲ ಇದರಲ್ಲಿ ಪೊಲೀಸರು ಬರ್ತಾರೆ, ಅವರು ಕ್ರೌರ್ಯದಿಂದ ಎಂದೂ ವರ್ತಿಸೋದಿಲ್ಲ. ಆ ಥರದ ಇದು. ಒಂದೇ ಪ್ರಶ್ನೆ ಏನಂದರೆ, ನಮಗೆ ಬಹಳ ಮಹಾಭಾರತದಲ್ಲಿ ಅತ್ಯಂತ ದಿಗ್ಭ್ರಮೆ ಆಗೋ ಒಂದು ಸಂಗತಿ ಅಂದರೆ, ಒಬ್ಬಳು 5 ಜನನ ಮದುವೆ ಆಗ್ತಾಳೆ ಅನ್ನುವಂಥದ್ದೇ ಆಗಿದೆ. ಅದು ನಮಗೊಂದೇ ಅಲ್ಲ, ಆ ಕಾಲಘಟ್ಟದಲ್ಲೂ ಎಲ್ಲರಿಗೂ ಅಚ್ಚರಿಯಾಗಿ ಹೋಗಿದೆ. ಅವ್ನು ಹೆದರ್ಕೊಂಡ್ಬಿಡ್ತಾನೆ ನೃಪದ. ಸೊ ನನ್ನ ಮಗಳು ಹಿಂಗೆ 5 ಜನಕ್ಕೆ ನಾವು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇದು ಎಲ್ಲೂ ಇಲ್ಲ, ಸೀಮೆಯಲ್ಲಿರೋ ಪದ್ಧತಿ, ಇದನ್ನ ಯಾಕೆ ನೀವು ನನ್ನ ಮೇಲೆ ಒತ್ತಾಯ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಇದು ವೇದವ್ಯಾಸರನ್ನ ಕಾಡಬೇಕಾಗಿತ್ತಲ್ವಾ? ಈ ಸಂಗತಿ ಅವರಲ್ಲಿ ಅದು ಬರಬೇಕಾಗಿತ್ತಲ್ಲ, ಈ ಕಥೆಯಲ್ಲಿ ರೂಪ ಆಗುವ ಕೆಲಕ್ಕೆ ಅದು ಹಿಂಗೆ ಮಿಸ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ಏನಾದರೂ ಕಾರಣ ಇದೆಯಾ ಅದು ಬೇಕಂತಲೇ ಅದನ್ನು ಅವಾಯ್ಡ್ ಮಾಡಿದ್ದಕ್ಕೆ? ಅಲ್ಲ, ಕಾರಣ ಇತ್ತು. ನಾನು ಅದನ್ನು ಬರೀಬೇಕು ಅಂತ ಹೇಳಿದ್ದೆ. ಆದರೆ ಪರ್ವದಲ್ಲಿ ಭೈರಪ್ಪನವರು ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಹೌದು, ಅವರು ಹೇಳಿದ್ದಾರೆ. ಅವರು ಒಂದು ಸತಿ ಹೇಳಿದ ಮೇಲೆ ನಾನು ಮತ್ತೆ ಅದನ್ನು ಬೇರೆ ರೂಪದಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನೋ ಅದೂ ಇತ್ತು ನನ್ನ ತಲೆಯಲ್ಲಿ. ಮತ್ತು ನನಗೆ ಅದು ಮುಖ್ಯ ಆಗಿರಲಿಲ್ಲ. ನನಗೆ ದ್ರೌಪದಿಯ ಪಾತ್ರ ಬಂತು ಅಂತ ಹೇಳಿದಾಗ ಅವಳ ವಸ್ತ್ರಾಪರಣದ ಬಗ್ಗೆನೇ, ವಸ್ತ್ರ ಏನು ಇದು ಅದೇ ಮುಖ್ಯ ಆಗಿತ್ತು ನನಗೆ.
ಅದಕ್ಕಾಗಿ ನಾನು ನೋಡಿ ಆ ಒಂದು ನಗರದಿಂದ ಬಂದ ಆಳೊಬ್ಬ ಅವಳ ಮೇಲೆ ಅವನ ಪಿಂಜಲೆಯ ಮೇಲೆ ಅತ್ಯಾಚಾರ ಮಾಡಿದ ಅಂತ ಹೇಳೋದನ್ನು ತೋರಿಸಿದೆ. ಆ್ಯಕ್ಚುಲಿ ಆ ಕಾಲದಲ್ಲಿ ಅತ್ಯಾಚಾರ ಇತ್ತೋ ಇಲ್ವೋ ನನಗೆ ಇನ್ನೂ ಡೌಟ್ ಇದೆ. ಅಯ್ಯೋ ಇತ್ತಪ್ಪ, ಆ ಕಾಲದ ಅತ್ಯಾಚಾರ ಇಲ್ಲದೆ ಕೀಚಕ ಮಾಡಿದ ಎಲ್ಲ ಒಬ್ಬ ಋಷಿ ಪತ್ನಿಯನ್ನ ಒಬ್ಬ ರಾಜ ಅತ್ಯಾಚಾರ ಮಾಡ್ಕೊಳಕ್ಕೆ ಹೋಗ್ತಾನೆ, ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಳು ಓಡ್ಕೊಂಡು ಹೋಗ್ತಾಳೆ. ಅವಳಿಗಿನ್ನ ತಾನು ಸಾಧ್ಯನೇ ಇಲ್ಲ, ನನಗಿನ್ನ ಓಡ್ಕೊಂಡು ಇವನಿಂದ ತಪ್ಪಿಸ್ಕೊಳಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದ ತಕ್ಷಣ ಅವಳು ಋಷಿ ಪತ್ನಿ ಏನು ಮಾಡ್ತಾಳೆ, ತನ್ನ ಹೊಕ್ಕಳಿನಿಂದ ಕೆಳಭಾಗವೆಲ್ಲ ಕಲ್ಲಾಗಲಿ ಅಂತ ತನಿಗೆ ತಾನು ಶಾಪ ಕೊಟ್ಕೊಂಡ್ಬಿಡ್ತಾಳೆ. ತನಿಗೆ ತಾನೇ ಶಾಪ ಕೊಟ್ಕೊಂಡ್ಬಿಡ್ತಾಳೆ. ನನಗೆ ಆ ಕತೆ ಭಾಳ ಕಾಡುತ್ತೆ ನಂಗೆ, ಮಹಾಭಾರತದ ಆ ಕತೆ. ಸೊ ಹಾಗೂ ಸಾಕಷ್ಟು ಅತ್ಯಾಚಾರಗಳು ನಡ್ತಿವೆ. ಮನುಷ್ಯನ ಮೈ ಮೇಲಿರೋದು, ಮೈಯೊಳಗಿರೋದು ರಕ್ತ, ಇದು ತೀರ್ಥ ಅಲ್ಲ. ಹೌದು, ಹಾಗಾಗಿ ಅದು ನಾನು ಅದನ್ನು ಮುಟ್ಲಿಲ್ಲ ಆ್ಯಕ್ಚುಲಿ. ಅದೇ ನೀವು ವೆಂಕಟಾಚಲಮಯ್ಯರ ಬುಕ್ ಓದಿದ್ರೆ ಎಷ್ಟೋ ಭಾಗಗಳನ್ನು ಬಿಡಬೇಕಾಗಿತ್ತು. ಆ ಥರ ಇರುತ್ತೆ ಪ್ರಕ್ಷೇಪ. ಹೌದು, ನಾನು ಅದರ ಬದಲಾಗಿ ಈ ಥರ ಒಂದು ಅದನ್ನು ತಗೊಂಡು ಕಡೆಗೆ ಆ ಪಿಂಜಲೆಯನ್ನು ಇವರಿಗೆ ಮದುವೆ ಮಾಡಿಕೊಡೋ ಹಂಗೆ ಮಾಡಿ ಈ ಥರ ಮಾಡ್ಕೊಂಡಿದ್ದೇನೆ. ನಾನು ಕೊನೆಯ ಪ್ರಶ್ನೆ ಕೇಳಿಬಿಡ್ತೀನಿ. ಪ್ರಕಟವಾಗಿರೋ ಕೃತಿಗಳ ಬಗ್ಗೆ ಅಲ್ಲ, ನಿಮ್ಮ ಮುಂದಿನ ಪ್ರಕಟವಾಗದೇ ಇರುವಂಥ ಕೃತಿ ಯಾವಾಗ ಪ್ರಕಟವಾಗುತ್ತೆ? ಹಿಂದಿನ ಅಪ್ರಕಟಿತ ಕೃತಿ ಯಾವಾಗ ಪ್ರಕಟಿತವಾಗುತ್ತೆ? ಅದನ್ನು ಸ್ವಲ್ಪ ಇನ್ನೂ ತಿದ್ದಿ ನನಗೆ ತೃಪ್ತಿ ಆಯಿತು ಅಂತ ಹೇಳಿಕೊಂಡಾಗ ಮಾಡ್ಬೋದು. 6 ತಿಂಗಳ ಸಮಯ ಕೊಡೋಣ. ಅಯ್ಯೋ, ಅದು ನಾನು ಹೇಳಿದವರು ಪಬ್ಲಿಷ್ ಮಾಡೋದಿಲ್ಲ. ಥ್ಯಾಂಕ್ ಯು ಫಾರ್ ಇದನ್ನು ಬಿಡುಗಡೆ ಮಾಡಿದ್ದಕ್ಕೆ, ನನ್ನ ಕೃತಿಗಳ ಬಗ್ಗೆ ಮಾತನಾಡಿದ್ದಕ್ಕೆ, ಮತ್ತು ನನ್ನ ಪ್ರಯತ್ನಗಳಿಗೆ ಸಪೋರ್ಟ್ ಕೊಟ್ಟದ್ದಕ್ಕೆ, ಪ್ರೇರಕ ಶಕ್ತಿಯಾಗಿದ್ದ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು.